ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು ಡಿಸೆಂಬರ್ 7ನೇ ತಾರೀಕು TET ಎಕ್ಸಾಮ್ ಇದೆ. TET ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ ಲಾಸ್ಟ್ ಟೈಮ್ ಅಂದರೆ 2020 ನಡೆದಂಥ TET ಪೇಪರ್ ಫಸ್ಟ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅದನ್ನ ಬಿಡಿಸೋ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಈ TET ಪೇಪರ್ ಫಸ್ಟಲ್ಲಿ ಗೊತ್ತಿದೆ ನಿಮಗೆ 30 ಮಾರ್ಕ್ಸಿಗೆ ಮ್ಯಾಥ್ಸ್ ಇರುತ್ತೆ. 30 ಮಾರ್ಕ್ಸಿಗೆ ಏನು ಮ್ಯಾಥ್ಸ್ ಇರುತ್ತಲ್ಲ, ಆ 30 ಮಾರ್ಕ್ಸಿಗೆ ಮ್ಯಾಥ್ಸಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದೆ 2020 ಅವನ ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ TET ಎಕ್ಸಾಮ್ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ನೀವು TETಲಿ ಸ್ಕೋರ್ ಮಾಡಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು TET ಮ್ಯಾಥ್ಸ್ ಕ್ಲಾಸಸ್ ಪೇಪರ್ ಫಸ್ಟ್ನ ಮ್ಯಾಥ್ಸ್ ಕ್ಲಾಸು, ಸೆಕೆಂಡ್ನ ಮ್ಯಾಥ್ಸ್ ಕ್ಲಾಸು ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಸಿಗ್ತವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಹಾಗಾದರೆ ಈ ಕ್ಲಾಸಲ್ಲಿ ನಾನು ಮೊದಲನೇ ಪ್ರಶ್ನೆ ನೋಡ್ರಿ, ಲಾಸ್ಟ್ ಇಯರ್ 2020 ಕೇಳಿರೋ ಕ್ವಶನ್ ಪೇಪರ್ನ ಮೊದಲನೇ ಪ್ರಶ್ನೆ. 585 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ 26 ಶಿಕ್ಷಕರಿದ್ದಾರೆ. ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಪ್ರಶ್ನೆ ಇದೆ. ನೋಡ್ರಿ, ಒಂದು ಶಾಲೆಯಲ್ಲಿ ಟೋಟಲಿ 585 ವಿದ್ಯಾರ್ಥಿಗಳಿದ್ದಾರೆ. ಆ 585 ಸ್ಟೂಡೆಂಟ್ಸಲ್ಲಿ 26 ಜನ ಶಿಕ್ಷಕರಿದ್ದಾರೆ ಅಂತ. 585 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 26 ಜನ ಶಿಕ್ಷಕರಿದ್ದಾರೆ. ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಸಿಂಪಲ್ ಕ್ವಶನ್. ಪ್ರಶ್ನೆಗಳೆಲ್ಲ ಕನ್ನಡದಲ್ಲಿ ಹಾಕ್ಕೊಂಡಿದ್ದೀನಿ, ಇಂಗ್ಲೀಷ್ ಹಾಕೊಳ್ಳಿಕ್ಕೆ ಟೈಮ್ ಆಗಿಲ್ಲ. ಕೂಡಲೇ ನೋಡ್ರಿ, ಕನ್ನಡದಲ್ಲೇ ಬೇಕಾದ್ರೆ ಬರ್ಕೊಂಡು ನೀವು ಆನ್ಸರ್ ಮಾಡ್ತಾ ಹೋಗ್ರಿ, ಇಂಗ್ಲೀಷಲ್ಲಿ ಬೇಕಾದ್ರೆ ನಾನು ಹೇಳ್ತಾ ಇರ್ತೀನಿ. ನೋಡ್ರಿ, ಟೋಟಲಿ 585 ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಸ್ಕೂಲಲ್ಲಿ. ಅದರಲ್ಲಿ 26 ಟೀಚರ್ಸ್ ಇದ್ದಾರೆ. ಫೈಂಡ್ ದ ರೇಷಿಯೋ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಅಂತ ಕ್ವಶನ್ ಕೇಳಿದಂಗೆ ಇಂಗ್ಲೀಷಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಕೇಳಿದ್ದಾನೆ. ಫಸ್ಟು ಟೀಚರ್ಸು ಆಮೇಲೆ ಸ್ಟೂಡೆಂಟ್ಸ್ ರೇಷಿಯೋ ಕೇಳಿದ್ದಾನೆ. ಟೀಚರ್ಸು ಆಮೇಲೆ ಸ್ಟೂಡೆಂಟ್ಸ್ ರೇಷಿಯೋ ಕೇಳಿರೋದ್ರಿಂದ ಫಸ್ಟು ಈ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಎಷ್ಟಿದೆ, 26 ಜನ ಶಿಕ್ಷಕರಿದ್ದಾರಲ್ಲ ಆ ಸಂಖ್ಯೆನ ಮೊದಲು ಬರ್ಕೊಂಡು, ಆಮೇಲೆ ಸ್ಟೂಡೆಂಟ್ಸ್ನ 585 ಜನ ಇದ್ದಾರಲ್ಲ 585ನ ನೆಕ್ಸ್ಟ್ ಬರ್ಕೊಂಡು, ಇವೆರಡನ್ನ ಸಿಂಪ್ಲಿಫೈ ಮಾಡಿದರೆ ಯಾವ ಸಂಖ್ಯೆಯಿಂದ ಭಾಗ ಆಗ್ತಾವಲ್ಲ ಆ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೇನು ಸಿಗುತ್ತೆ ಅಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ ಸಿಗುತ್ತೆ. ಈ 26 585 ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ ಅಂದರೆ 13ರಿಂದ ಡಿವೈಡ್ ಆಗ್ತವೆ. 13 2 26 ಕ್ಯಾನ್ಸಲ್ ಆಗುತ್ತೆ. ಇದು 13 4 52, 6 ಉಳಿತು 65 ಆಗುತ್ತೆ. 13 5 65 ಕ್ಯಾನ್ಸಲ್ ಆಗುತ್ತೆ. 2:45 ಬರುತ್ತೆ. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ 2:45 ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಲಾಸ್ಟ್ ಎಕ್ಸಾಮಲ್ಲಿ ಪೇಪರ್ ಫಸ್ಟಲ್ಲಿ ಕೇಳಿರೋ ಪ್ರಶ್ನೆ ಈ ರೀತಿ ಇದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. 1.03 ಹೋಲ್ ಸ್ಕ್ವೇರ್ ಮೈನಸ್ 0.97 ಹೋಲ್ ಸ್ಕ್ವೇರ್ ಇದರ ಬೆಲೆ ಅಂತ ಕೇಳಿದ್ದೇನೆ. ದ ವ್ಯಾಲ್ಯೂ ಆಫ್ 1.03 ಹೋಲ್ ಸ್ಕ್ವೇರ್ ಮೈನಸ್ 0.97 ಹೋಲ್ ಸ್ಕ್ವೇರ್ ಇದರ ವ್ಯಾಲ್ಯೂ ಎಷ್ಟು ಅಂತ ಕ್ವಶನ್ ಕೇಳಿದ್ದೇನೆ. ಇನ್ನು 1.03ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 0.97ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಇದರಿಂದ ಬಂದಿರೋ ಗುಣಲಬ್ಧದಲ್ಲಿ ಇದರ ಗುಣಲಬ್ಧವನ್ನು ಮೈನಸ್ ಮಾಡಿದರೆ ನಮಗೆ ಡಿಫ್ರೆನ್ಸ್ ಎಷ್ಟು ಅಂತ ಸಿಗುತ್ತೆ. ಅದರ್ವೈಸ್ ಇದನ್ನ ಸಿಂಪಲ್ ಮಾಡ್ಬೇಕಂದ್ರೆ A² ಮೈನಸ್ B² ಫಾರ್ಮುಲಾ ಗೊತ್ತಿದ್ರೆ A² ಮೈನಸ್ B² ಅದನ್ನ A+B ಇಂಟು A ಮೈನಸ್ B ಅಂತ ಬರಿತೀವಿ. A+B ಇಂಟು A ಮೈನಸ್ B ಅಂತ ಬರಿತೀವಿ. A² ಮೈನಸ್ B² ಫಾರ್ಮುಲಾ. ಇದು A² ಮೈನಸ್ B² ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದಾದ್ರೆ ಇಲ್ಲಿ A ಇದ್ದತ್ರ 1.03 ಇದೆ, B ಇದ್ದತ್ರ 0.97 ಇದೆ. A ಇದ್ದತ್ರ 1.03 ಇದೆ, B ಇದ್ದತ್ರ 0.97 ಇದೆ. ಹಾಗಾಗಿ A² ಮೈನಸ್ B² ವ್ಯಾಲ್ಯೂ ಅಂದರೆ A+B ಇಂಟು A ಮೈನಸ್ B ಆಗುತ್ತಲ್ಲ. ಇಲ್ಲಿ A+B ಅಂದರೆ A ಅಂದರೆ 1.03 ಬರ್ಕೊಳ್ರಿ, ಪ್ಲಸ್ B ಅಂದರೆ 0.97 ಬರ್ಕೊಳ್ರಿ. ಮತ್ತು ಎ ಅಂದರೆ 1.03 ಮೈನಸ್ ಬಿ ಅಂದರೆ 0.97 ಬರ್ಕೊಂಡು 1.03 0.97 ಕೂಡಿದಾಗ 2 ಬರುತ್ತೆ, 2 ಬರುತ್ತೆ. ಅವೆರಡು ಆ್ಯಡ್ ಮಾಡಿರಿ, ಟೋಟಲಿ 2 ಬರುತ್ತೆ ನಮಗೆ ಆನ್ಸರು.
1.03ನಲ್ಲಿ 0.97ನ ನೀವು ಮೈನಸ್ ಮಾಡಿದ್ರಿ ಅಂದರೆ 13ರಲ್ಲಿ 7 ಕಳೆದ್ರೆ 6 ಬರುತ್ತೆ, ಇಲ್ಲಿ 9ರಲ್ಲಿ 9 ಕಳೆದ್ರೆ 0 ಬರುತ್ತೆ, ಇಲ್ಲೂ 0 ಉಳಿಯುತ್ತೆ, 0.06 ಬರುತ್ತೆ. ಈ 1.03ನಲ್ಲಿ 0.97 ಮೈನಸ್ ಮಾಡಿದ್ರೆ 0.06 ಬರುತ್ತೆ. ಇವೆರಡು ಕೂಡಿದಾಗ 2 ಆಗುತ್ತೆ. ಇವಾಗ 6 2 12, ಇಲ್ಲಿ ಬಲಗಡೆಯಿಂದ 2 ಅಂಕಿಯ ಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ 2 ಅಂಕಿಯ ಮೇಲೆ ಪಾಯಿಂಟ್ ಬರ್ಕೊಳ್ರಿ, 0.12 ಬರುತ್ತೆ. 0.12 ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ 0.12 ಆಗಿರುತ್ತೆ. ಓಕೆನಾ, ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ಏನಿದೆ ಅಂತ. ಮೂರನೇ ಪ್ರಶ್ನೆ, ಕರ್ಣವು 12√2 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣ ಅಂತ ಕೇಳಿದಾನೆ. ಒಂದು ವರ್ಗ ಅಥವಾ ವರ್ಗಕ್ಕೆ ಇನ್ನೊಂದು ಹೆಸರು ಚೌಕ ಅಂತ ಕರಿತೀವಿ ನಾವು. ಸೊ ಸ್ಕ್ವೇರ್ ಅಂತ ಕರಿತೇವೆ ಇಂಗ್ಲೀಷಲ್ಲಿ ನಾವು. ಸೊ ಕರ್ಣದ ಅಳತೆ ಲೆಂತ್ ಆಫ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಅಂತಿರುತ್ತೆ. ದ ಲೆಂತ್ ಆಫ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಈಸ್ 12√2 ಸೆಂಟಿಮೀಟರ್. ದೆನ್ ಫೈಂಡ್ ದ ಏರಿಯಾ ಅಂತ ಕೊಟ್ಟಿರ್ತಾನೆ. ದ ಲೆಂತ್ ಆಫ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಈಸ್ 12√2 ಸೆಂಟಿಮೀಟರ್. ದೆನ್ ಫೈಂಡ್ ದ ಏರಿಯಾ ಆಫ್ ಸ್ಕ್ವೇರ್ ಅಂತ ಕೇಳಿದಾನೆ. ಅಂದರೆ ಸೊ ಇದೊಂದು ಚೌಕ ಅಂತ ಕರಿತೀವಿ, ಚೌಕ ಅಥವಾ ವರ್ಗ ಅಂತ ಕರಿತೀವಿ ಕನ್ನಡದಲ್ಲಿ. ಇದರ ಕರ್ಣದ ಅಳತೆ ಕೊಟ್ಟಿದ್ದಾನೆ, ಕರ್ಣ ಡಯಾಗ್ನಲ್ ಮೆಜರ್ಮೆಂಟ್ ಕೊಟ್ಟಿದ್ದಾನೆ. ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಅಂದರೆ 12√2 ಬರುತ್ತೆ. 12√2 ಅನ್ನೋದು ಲೆಂತ್ ಆಫ್ ದ ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಅಂದರೆ ಆ ಚೌಕದ ಕರ್ಣದ ಅಳತೆ 12√2 ಸೆಂಟಿಮೀಟರ್ ಇದೆ. ಅಂದರೆ ಆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ವಿಸ್ತೀರ್ಣ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾಕ್ಕೆ ಇನ್ನೊಂದು ಹೆಸರು ಕ್ಷೇತ್ರಫಲ ಅಂತ ಕರಿತೀವಿ. ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಅದು ಕರ್ಣದ ಅಳತೆಯನ್ನು ಕೊಟ್ಟಾಗ ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ A = ½ × d² ಅಂತ ಬರಿತೀವಿ. A = ½ × d² ಅಂತ ಬರಿತೀವಿ. ½ × d ಅಂದರೆ 12√2 ಆಗುತ್ತೆ. d ಅಂದರೆ 12√2 ಹೋಲ್ ಸ್ಕ್ವೇರ್ ಬರಿತೀನಿ. 12√2 ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಸೊ ಈ 1/2 ಆಗೇ ಇರಲಿ. ಸೊ 12√2 ಹೋಲ್ ಸ್ಕ್ವೇರ್ ಅಂದರೆ ಫಸ್ಟ್ 12 ಸ್ಕ್ವೇರ್ ವ್ಯಾಲ್ಯೂ ಬರ್ಕೊಳ್ರಿ, 144 ಆಗುತ್ತೆ. √2 ಹೋಲ್ ಸ್ಕ್ವೇರ್ ಅಂದರೆ ಅದಕ್ಕೆ ಸಪ್ರೇಟ್ ಬರ್ರಿ, √2 ಹೋಲ್ ಸ್ಕ್ವೇರ್ ಸಪ್ರೇಟ್ ಬರ್ಕೊಳ್ರಿ. 12ಗೆ ಸ್ಕ್ವೇರ್ ಮಾಡಿದ್ರೆ 144, √2ಗೆ ಸಪ್ರೇಟ್ ಸ್ಕ್ವೇರ್ ಹಾಕೊಂತೀನಿ. ಈ ಸ್ಕ್ವೇರು √2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1/2 × 144 ಇಂಟು ಇಲ್ಲಿ 2 ಮಾತ್ರ ಉಳಿಯುತ್ತೆ. ಮೇಲಿರೋ 2 ಕೆಳಗಿರೋ 2 ಕ್ಯಾನ್ಸಲ್ ಆದರೆ 1 × 144 ಅಂದರೆ 144 ಚದರ ಸೆಂಟಿಮೀಟರ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದನ್ನ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀತಲ್ಲ, ಕನ್ನಡದಲ್ಲಿ ವಿಸ್ತೀರ್ಣವನ್ನು ಚದರ ಸೆಂಟಿಮೀಟರ್ ಅಂತ ಕರಿತೀವಿ. 144 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಆಯ್ತಲ್ಲ. ಫೋರ್ತ್ ಕ್ವಶನ್ ಬರೋಣ. 4ನೇ ಪ್ರಶ್ನೆ ಏನಿದೆ ಅಂತ ಇದಕ್ಕೆ. ಸೊ ₹2000 2,000 ರೂಪಾಯಿ ಅಸಲು 20% ದರದಲ್ಲಿ 4,000 ಮೊತ್ತ ಆಗಲು ತೆಗೆದುಕೊಳ್ಳುವ ಕಾಲ ಅಂತಿದೆ. ಸೊ 2,000 ರೂಪಾಯಿ ಹಸಲು ಅಂದರೆ ಪ್ರಿನ್ಸಿಪಲ್ 2,000 ರೂಪಾಯಿ ಇದೆ. 2,000 ರೂಪಾಯಿ ಹಸಲು ಹೇಳಿದ್ದಾನೆ. ಬಡ್ಡಿಯ ದರ ಎಷ್ಟು ಹೇಳಿದಾನೆ? ರೇಟ್ ಆಫ್ ಇಂಟ್ರೆಸ್ಟು 20% ಬಡ್ಡಿ ದರ ಆಗಿದೆ. ಸೊ ಮೊತ್ತ 4,000 ಆಗ್ತಾ ಇದೆ ಅಂದರೆ ಟೋಟಲ್ ಅಮೌಂಟ್ 4,000 ಆಗ್ತಾ ಇದೆ ಅಂದರೆ ಸೊ ಇಲ್ಲಿ ಬಡ್ಡಿ ಎಷ್ಟು ಬಂದಿದೆ ಅಂದರೆ ನಾವು ಕೊಟ್ಟಿರೋದು 2,000 ರೂಪಾಯಿ ಸಾಲ, ಅದು ಅಸಲು ಬಡ್ಡಿ ಸೇರಿ 4,000 ಆಗಿದೆ ಅಂದರೆ ಈ 4,000ದಲ್ಲಿ ಅಸಲು 2,000 ಮೈನಸ್ ಮಾಡಿದ್ರೆ ನಮಗೆ ಮತ್ತೆ 2,000 ರೂಪಾಯಿ ಬಡ್ಡಿ ಬಂದಿದೆ ಅಂತ ಅರ್ಥ. 2,000 ರೂಪಾಯಿ ಸಾಲ ಕೊಟ್ಟಿದ್ದೀವಿ ಅಸಲು, ಟೋಟಲ್ ಒಟ್ಟು ಮೊತ್ತ 4,000 ಆಗಿದೆ ಅಂದರೆ ಈ ಬಂದಿರೋ ಟೋಟಲ್ ಅಮೌಂಟಲ್ಲಿ ನಮ್ಮ ಅಸಲನ್ನು 2,000 ಮೈನಸ್ ಮಾಡಿದ್ರೆ ಉಳಿದಿರೋ ಅಮೌಂಟು 2,000 ರೂಪಾಯಿ ಇಂಟ್ರೆಸ್ಟ್ ಬಂದಿದೆ, ಬಡ್ಡಿ 2,000 ರೂಪಾಯಿ ಆಗಿದೆ ಅಂತ. ಹಾಗಾದ್ರೆ 2,000 ರೂಪಾಯಿ ಅಸಲಿಗೆ 20% ಬಡ್ಡಿ ದರದಲ್ಲಿ 2,000 ರೂಪಾಯಿ ಸರಳ ಬಡ್ಡಿ ಬರಲಿಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಬೇಕಂದ್ರೆ ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ, ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯೋ ಫಾರ್ಮುಲಾ ನೀವು ಸ್ಕೂಲ್ ಡೇಸಲ್ಲಿ ಓದಿದಿರಿ. I = PTR/100 ಅಂತ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು. PTR/100 ಅಂತ. ಸೊ ಇಲ್ಲಿ ನೋಡ್ರಿ, I ಅಂದರೆ 2,000 ರೂಪಾಯಿ, 2,000 ರೂಪಾಯಿ ಇಂಟ್ರೆಸ್ಟ್ ಬಂದಿದೆ. I ಅಂದರೆ 2,000 ರೂಪಾಯಿ, ಇದನ್ನು ಬರೀಬೇಕು. P ಅಂದರೆ ಪ್ರಿನ್ಸಿಪಲ್, ಅಸಲು ಕೂಡ 2,000 ರೂಪಾಯಿ ಇದೆ. T ಅಂದರೆ ಟೈಮ್ ಗೊತ್ತಿಲ್ಲ. R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 20% ಡಿವೈಡ್ ಬೈ ಕೆಳಗಡೆ 100 ಹಾಕೊಂಡು ಸಿಂಪ್ಲಿಫೈ ಮಾಡೋಣ. ಸೊ ಇದು 2,001 ಕ್ಯಾನ್ಸಲ್ ಆಗುತ್ತೆ. ಇದು 21 25 100 ಕ್ಯಾನ್ಸಲ್ ಆಗುತ್ತೆ. ಡಿವೈಡ್ ಬೈ 5 ಈ ಸೈಡ್ ಬಂದರೆ ಇಂಟು 5 ಆಗುತ್ತೆ. ಇಲ್ಲಿ T ಮಾತ್ರ ಉಳಿಯುತ್ತಲ್ಲ. ಟೈಮ್ = T ಅಂದರೆ 5 ಇಯರ್ಸ್ ಬರುತ್ತೆ. 5 ಇಯರ್ಸ್ ಅನ್ನೋದು ಆಪ್ಷನ್ ಏನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. 5 ವರ್ಷ ಟೈಮ್ ಬೇಕಾಗುತ್ತೆ. ಈ ರೀತಿ ಮಾಡ್ಕೋಬೋದು. ಇದು ಒಂದು ವಿಧಾನ. ಇಲ್ಲ ವಿತೌಟ್ ಫಾರ್ಮುಲಾ ಆನ್ಸರ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. 2,000 ರೂಪಾಯಿ ಅಸಲು ಇದೆಯಲ್ಲ, ಲಾಸ್ಟ್ 2 0 ತೆಗೆದುಬಿಡ್ರಿ. ಇಲ್ಲಿ ಪರ್ಸೆಂಟೇಜಲ್ಲಿ ಇದ್ದಾಗ ಬಡ್ಡಿಯ ದರ 20% ಇದೆ.
ಸೊ 2,000 ರೂಪಾಯಿದಲ್ಲಿ ಲಾಸ್ಟ್ 2,000 ಡಿಲೀಟ್ ಮಾಡಿ, ಯಾಕಂದರೆ ಪರ್ಸೆಂಟೇಜಲ್ಲಿ ಇದ್ದಾಗ 2,000 ಡಿಲೀಟ್ ಮಾಡಿದ್ರೆ ಇನ್ನು ಉಳಿದಿರೋ ಅಸಲಲ್ಲಿ 20 ಇಂಟು ಬಡ್ಡಿ ಅದರ 20 ಮಲ್ಟಿಪ್ಲೈ ಮಾಡಿರಿ. 20 ಇಂಟು 20 ಅಂದರೆ 400 ರೂಪಾಯಿ ಆಗುತ್ತೆ. ಅಂದರೆ 2,000 ರೂಪಾಯಿಗೆ 20% ಬಡ್ಡಿ ದರದಲ್ಲಿ 1 ವರ್ಷಕ್ಕೆ 400 ರೂಪಾಯಿ ಸರಳ ಬಡ್ಡಿ ಬರುತ್ತೆ ಅಂತ. 1 ವರ್ಷಕ್ಕೆ 400 ರೂಪಾಯಿ ಬರ್ತಾ ಇದೆ ಅಂದರೆ ಎಷ್ಟು ವರ್ಷಕ್ಕೆ 2,000 ಆಗುತ್ತೆ ಅಂದರೆ 400ಅನ್ನು 5ರಿಂದ ಗುಣಾಕಾರ ಮಾಡಿದ್ರೆ 2,000 ಬರ್ತಾ ಇದೆ ಅಂದರೆ 5 ವರ್ಷಕ್ಕೆ 2,000 ರೂಪಾಯಿ ಆಗ್ತಾ ಇದೆ ಅಂದರೆ ಇಲ್ಲಿ ಟೈಮ್ 5 ವರ್ಷ ಅಂತ ಈ ರೀತಿ ಡೈರೆಕ್ಟಾಗಿ ಆನ್ಸರ್ ಮಾಡೋದು. ಆಪ್ಷನ್ ಎ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ, ಈ ರೀತಿ ಲೆಕ್ಕವನ್ನು ಬಿಡಿಸ್ಬೋದು. ಸೊ 4th ಕ್ವಶನ್ ಆಯ್ತಲ್ಲ. ನೆಕ್ಸ್ಟ್ 5th ಕ್ವಶನ್ ಬರೋಣ. ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 49 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 81 ಸೆಂಟಿಮೀಟರ್ ಸ್ಕ್ವೇರ್ ಆಗಿವೆ. ಇ ಎಫ್ ಈಕ್ವಲ್ ಟು 6.3 ಸೆಂಟಿಮೀಟರ್ ಆದರೆ ಬಿ ಸಿಯ ಉದ್ದ ಅಂತ ಕೇಳಿದ್ದಾನೆ. ಸೊ ಇವೆರಡು ಸಮರೂಪಿ ತ್ರಿಭುಜಗಳು ಅಂತ ಕೊಟ್ಟಿದ್ದಾನೆ. ಎ ಬಿ ಸಿ ಮತ್ತು ಡಿ ಎಫ್ ಅನ್ನು ಸಮರೂಪಿ ತ್ರಿಭುಜಗಳಂದ್ರೆ ಎ ಬಿ ಸಿ ತ್ರಿಭುಜ ಬರೀತಾ ಇದ್ದಾನೆ. ಎ ಬಿ ಸಿ ತ್ರಿಭುಜ ಇದು ಎ ಬಿ ಸಿ ತ್ರಿಭುಜ ಮತ್ತು ಎ ಇದು ಬಿ ಇದು ಸಿ ಎ ಬಿ ಸಿ ತ್ರಿಭುಜ. ಇನ್ನೊಂದು ಡಿ ಇ ಎಫ್ ತ್ರಿಭುಜ ಬರೀತಾ ಇದ್ದಾನೆ. ಡಿ ಇ ಎಫ್ ತ್ರಿಭುಜ ಬರೀತಾ ಇದ್ದಾನೆ. ಡಿ ಇ ಎಫ್ ತ್ರಿಭುಜ ಇವೆರಡು ಸಮರೂಪಿ ಅಂತ ಕೊಟ್ಟಿದ್ದಾನೆ. ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಎ ಬಿ ಸಿ ಮತ್ತು ಡಿ ಎಫ್ಗಳು ಸಮರೂಪಿ ತ್ರಿಭುಜಗಳಂದ್ರೆ ಅವೆರಡು ನೋಡಲಿಕ್ಕೆ ಒಂದೇ ರೀತಿ ಇರ್ತವೆ, ಆಕಾರ ಒಂದೇ ರೀತಿ ಇರುತ್ತೆ, ಗಾತ್ರ ಬೇರೆ ಬೇರೆ ಆಗಿದ್ರೆ ಅವನ್ನ ಸಮರೂಪ ತ್ರಿಭುಜಗಳು. ಈ ಥರ ಕೊಟ್ಟಿದ್ರನ್ನ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಅಂದರೆ ಆಕಾರದಲ್ಲಿ ಒಂದೇ ರೀತಿ ಇರಬೇಕು, ಗಾತ್ರದಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದಿದ್ರೆ ಅವನ್ನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಸೊ ಈ ಸಮರೂಪಿ ತ್ರಿಭುಜಗಳಲ್ಲಿ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ 49 ಚದರ ಸೆಂಟಿಮೀಟರ್ ಅಂತ ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಅದೇ ರೀತಿ ಡಿ ಎಫ್ ತ್ರಿಭುಜದ ವಿಸ್ತೀರ್ಣ 81 ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂದರೆ ಡಿ ಎಫ್ ದೊಡ್ಡದಿದೆ, ಅದೇ 81 ಇದೆ ಅಂದರೆ ಇದನ್ನೇ ದೊಡ್ಡದಾಗಿ ಬರ್ಕೋಬೇಕಾಯ್ತು ನಾವು. ಡಿ ಎಫ್ ತ್ರಿಭುಜನೇ ದೊಡ್ಡದಿರುತ್ತೆ ಸೈಜಲ್ಲಿ, ಯಾಕಂದರೆ ವಿಸ್ತೀರ್ಣ ದೊಡ್ಡದಿದೆ ಅಂದರೆ ಸೈಜ್ ಅದೇ ಜಾಸ್ತಿ ಇರುತ್ತೆ. ಸೊ ಡಿ ಎಫ್ ತ್ರಿಭುಜದ ವಿಸ್ತೀರ್ಣ ಬರಿತೀನಿ. ಆಕಾರದಲ್ಲಿ ಒಂದೇ ರೀತಿ ಇರಬೇಕು, ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ದರೆ ಅವೆರಡನ್ನ ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಆಮೇಲೆ ಇಲ್ಲಿ ಇ ಎಫ್ ಗೊತ್ತಿದೆ. ಇನಿಂದ ಎಫ್ ಎಷ್ಟಿದೆ ಅಂದರೆ 6.3 ಇದೆ. 6.3 ಇದೆ ಇ ಎಫ್ ಅಂದರೆ ಬಿ ಸಿಯ ಉದ್ದ, ಬಿ ಇಂದ ಸಿಗೆ ಇದು ಎಷ್ಟು ಉದ್ದ ಇದೆ ಅಂತ ಕಂಡುಹಿಡಿಬೇಕು. ಸೊ ಇದರ ವಿಸ್ತೀರ್ಣ 49 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಚದರ ಸೆಂಟಿಮೀಟರ್ ಅಂತ ಅರ್ಥ. ಇದು 81 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ ಅಂದರೆ ನೋಡಿ, ಇದು ವಿಸ್ತೀರ್ಣ ಇದಕ್ಕಿಂತ ಇದು ದೊಡ್ಡದಿದೆ. ಅಥವಾ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಈ ಡಿ ಎಫ್ ತ್ರಿಭುಜದ ವಿಸ್ತೀರ್ಣಕ್ಕಿಂತ ಚಿಕ್ಕದಿದೆ ಅಂದರೆ ಇ ಎಫ್ನ ಉದ್ದ 6.3 ಸೆಂಟಿಮೀಟರ್ ಇದೆ ಅಂದರೆ ಬಿ ಸಿಯ ಉದ್ದ ಈ 6.3ಕ್ಕಿಂತ ಕಡಿಮೆನೇ ಇರಬೇಕು. 6.3ಕ್ಕಿಂತ ಕಡಿಮೆ ಇರೋ ಆಪ್ಷನ್ ಯಾವುದಿದೆ ಕೊಟ್ಟಿರೋ ಆಪ್ಷನ್ಸಲ್ಲಿ 7 ಅನ್ನೋದು 6.3ಕ್ಕಿಂತ ದೊಡ್ಡದು, 9 ದೊಡ್ಡದು, 81 ದೊಡ್ಡದು, 4.9 ಅನ್ನೋದು ಈ 6.3ಗಿಂತ ದೊಡ್ಡದಲ್ಲ. ಹಾಗಾಗಿ ಬಿ ಸಿಯ ಉದ್ದ ಎಷ್ಟು ಬರೀತೀವಿ 4.9 ಸೆಂಟಿಮೀಟರ್ ಅಂತ. ವಿತೌಟ್ ಕ್ಯಾಲ್ಕುಲೇಷನ್ನು ಡೈರೆಕ್ಟಾಗಿ ಒಂದು ಶಾರ್ಟ್ಕಟ್ ಮೆಥಡಲ್ಲಿ ಆನ್ಸರ್ ಕಂಡುಹಿಡಿಬೋದು. 4.9 ಸೆಂಟಿಮೀಟರ್ ಅನ್ನೋದು ಬಿ ಸಿಯ ಉದ್ದ ಆಗಿರುತ್ತೆ ಅಂತ. ಸೊ ಅದು 4.9 ಕರೆಕ್ಟಾ ತಪ್ಪು ಅಂತ ನಿಮಗೆ ಕ್ಲಾರಿಟಿ ಕೊಡಬೇಕಂದ್ರೆ ನೋಡ್ರಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂತೆ ಹೈಸ್ಕೂಲಲ್ಲಿ ಒಂದು ಪ್ರಮೇಯ ಇದೆ. ಏನಿದೆ ಅಂದರೆ, ಸೊ ಇಲ್ಲಿ ಸಮರೂಪ ತ್ರಿಭುಜಗಳು ಎ ಬಿ ಸಿ ಮತ್ತು ಡಿ ಎಫ್ ಇದವಲ್ಲ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡ್ ಬೈ ಕೆಳಗಡೆ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ, ತ್ರಿಭುಜ ಡಿ ಎಫ್ನ ವಿಸ್ತೀರ್ಣ ಈಕ್ವಲ್ ಟು ಈ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಒಂದು ಅನುರೂಪ ಬಾಹುಗಳ ಜೋಡಿಗಳ ಅನುಪಾತದಲ್ಲಿರುತ್ತವೆ ಅಂತ ಹೇಳ್ತೀವಿ. ಅನುರೂಪ ಬಾಹುಗಳಂದರೆ ಬಿ ಸಿ ಬಾಹುಗೆ ಅನುರೂಪ ಬಾಹು, ಇದರಲ್ಲಿ ಇ ಎಫ್. ಇದು ಒಂದು ಜೋಡಿ ಅನುರೂಪ ಬಾಹುಗಳು ಕರಸ್ಪಾಂಡಿಂಗ್ ಸೈಡ್ಸ್ಗಳನ್ನು ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತವೆ ಅಂತ ನಾವು ಸ್ಕೂಲ್ ಡೇಸಲ್ಲಿ ಒಂದು ಪ್ರಮೇಯ ಓದಿದ್ವಿ. ಹಾಗಾಗಿ ಅಲ್ಲಿ ಅನುರೂಪ ಬಾಹು ಬಿ ಸಿ ತಗೊಂಡ್ರೆ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇದಕ್ಕೆ ಅನುರೂಪ ಬಾಹು ಇ ಎಫ್ ಇದೆ. ಬಿ ಸಿ ಬಾಹು ಇಲ್ಲಿ ಬಿ ಸಿ ಪಾದ ಇದೆಯಲ್ಲ ಅದೇ ಥರ ಪಾದ ಇರೋದು, ಇಲ್ಲಿ ಇ ಎಫ್ ಅಲ್ಲ. ಹಾಗಾಗಿ ಬಿ ಸಿ ಸ್ಕ್ವೇರ್ ಬೈ ಇ ಎಫ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ನಿಮಗೆ ಗೊತ್ತಿದೆ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಎಷ್ಟಿದೆ ಅಂದರೆ ಅಲ್ಲಿ ಕೊಟ್ಟಿರೋದನ್ನು 49 ಇದೆ. ಡಿ ಎಫ್ನ ವಿಸ್ತೀರ್ಣ 81 ಇದೆ. ಇಲ್ಲಿ ಬಿ ಸಿಯ ಉದ್ದ ಗೊತ್ತಿಲ್ಲ, ಬಿ ಸಿ ಸ್ಕ್ವೇರ್ ಹಾಗೆ ಬರೆಯೋಣ. ಇ ಎಫ್ ಗೊತ್ತಿದೆ 6.3 ಇದೆಲ್ಲ 6.3 ಹೋಲ್ ಸ್ಕ್ವೇರ್ ಬರ್ಕೊಂಡು ಇದನ್ನ ಈ ಕಡೆ ತಂದು ಸಿಂಪ್ಲಿಫೈ ಮಾಡಿರಿ. ಸೊ ಇದು 49 81 ಹಾಗೆ ಅಲ್ಲಿ 6.3 ಅಂದರೆ 63 ಸ್ಕ್ವೇರ್ ಮಾಡ್ಕೊಳ್ರಿ.
6.3 ಹೋಲ್ ಸ್ಕ್ವೇರ್ ಅಂದರೆ 63 ಸ್ಕ್ವೇರ್ ಮಾಡ್ಕೊಂಡ್ರೆ 63 ಇಂಟು 63 ಸ್ಕ್ವೇರ್ ಮಾಡ್ಕೊಳ್ಳೋಕ್ಕಿಂತ 63 ಸ್ಕ್ವೇರ್ ಆಗೇ ಇರಲಿ. ಯಾಕೆ ಆಗೇ ಇರಲಿ ಅಂದರೆ ಇಲ್ಲಿ ಬಿ ಸಿ ಸ್ಕ್ವೇರ್ ಇದೆ, ರೈಟ್ ಸೈಡಲ್ಲಿ ಬಿ ಸಿ ಸ್ಕ್ವೇರ್ ಇದೆ. ಬರೀ ಬಿ ಸಿ ಬೇಕಂದರೆ ಎಲ್ಲಕ್ಕೂ ಸ್ಕ್ವೇರ್ ರೂಟ್ ಹಾಕೋಬೇಕು. ಓನ್ಲಿ ನಮಗೆ ಬಿ ಸಿ ಅಷ್ಟೇ ಬೇಕು ಅಂದರೆ ಈ ರೈಟ್ ಸೈಡಲ್ಲಿರೋ ಸ್ಕ್ವೇರ್ ತೆಗಿಬೇಕಂದ್ರೆ ಇವೆಲ್ಲಕ್ಕೂ ಸ್ಕ್ವೇರ್ ಹಾಕಿದ್ರೆ ಬಿ ಸಿ ಅಷ್ಟೇ ಬರುತ್ತೆ ನಮಗೆ. ಸೊ ಇಲ್ಲಿ 49ಕ್ಕೆ ವರ್ಗಮೂಲ ಗೊತ್ತಿದೆ ನಮಗೆ. 49ಕ್ಕೆ ವರ್ಗಮೂಲ 7 ಇದೆ, 81ಕ್ಕೆ ವರ್ಗಮೂಲ 9 ಇದೆ, ಇಂಟು 6.3 ಹೋಲ್ ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಅದು 6.3 ಬರುತ್ತೆ. ರೈಟ್ ಸೈಡಲ್ಲಿ ಬಿ ಸಿ ಹಾಗೆ ಬರೀತೀನಿ ಬಿ ಸಿ. ಸೊ ಇದು 9 1 9 9 7 63 ಅಲ್ಲ, ರೈಟ್ ಸೈಡಿಂದ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಪಾಯಿಂಟ್ ಬರ್ಕೊಳ್ರಿ, ಏನಿಲ್ಲ ಅಂದರೆ ಇಲ್ಲಿ 0 ಬರ್ಕೋಬೋದು. 7 7 49 ಬಲಗಡೆಯಿಂದ 1 ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ 4.9 ಬರುತ್ತೆ. ಅಂದರೆ ಈ ಬಿ ಸಿಯ ಉದ್ದ ಏನಿದೆಯಲ್ಲ ಇದು 4.9 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಈ ಥರ ಎಲ್ಲ ಮಾಡ್ಕೋಬೇಕು ಇದನ್ನು. ಸೊ ಇದು ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಮಗೆ ಸಿಂಪಲ್ ಕ್ಲೂ ಹೇಳ್ಕೊಟ್ಟೆ ಫಸ್ಟಿಗೆ. ಸೊ ಇದು ಇ ಎಫ್ 6.3 ಇದೆ ಅಂದರೆ ಇದು 81ಕ್ಕಿಂತ ಇದು ಕಡಿಮೆ ಇದೆ ಅಂದರೆ ಬಿ ಸಿಯ ಉದ್ದ 6.3ಕ್ಕಿಂತ ಕಡಿಮೆ ಇರಬೇಕು. 6.3ಕ್ಕಿಂತ ಕಡಿಮೆ ಇರೋದು ಆಪ್ಷನ್ ಸಿ ಮಾತ್ರ, ಅದೇ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಅಥವಾ ಪ್ರಮೇಯ ಯೂಸ್ ಮಾಡ್ಕೊಂಡು ಈ ರೀತಿ ಸಾಲ್ವ್ ಮಾಡಿದರೂ ಕೂಡ 4.9 ಆನ್ಸರ್ ಬರುತ್ತೆ, ಆಪ್ಷನ್ ಸಿ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿ. ಒಂದು ನಕಾಶೆಯಲ್ಲಿ 2 ನಗರಗಳು 4 ಸೆಂಟಿಮೀಟ್ರ್ ದೂರದಲ್ಲಿವೆ ಅಂತ ಕೊಟ್ಟಿದ್ದಾನೆ. ಒಂದು ಗ್ರಾಫ್ ಇದೆ. ಸೊ ಒಂದು ಗ್ರಾಫಲ್ಲಿ 2 ನಗರಗಳು 4 ಸೆಂಟಿಮೀಟ್ರ್ ದೂರದಲ್ಲಿದ್ದಾವೆ ಅಂತೇಳಿದ್ದಾನೆ. 2 ನಗರಗಳು 4 ಸೆಂಟಿಮೀಟ್ರ್ ದೂರದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯಾವುದೇ 2 ನಗರಗಳು 4 ಸೆಂಟಿಮೀಟ್ರ್ ದೂರದಲ್ಲಿ, ವಾಸ್ತವವಾಗಿ ಆ 2 ನಗರಗಳ ನಡುವಿನ ದೂರ 1200 ಕಿಲೋಮೀಟ್ರ್ ಇದೆ ಅಂತ. ಆ ನಕಾಶೆಯ ದೂರ ಪ್ರಮಾಣ ಸೂಚಕ ಯಾವ ರೀತಿ ನಾವು ಮೆನ್ಷನ್ ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಎ ನಗರ ಇಲ್ಲಿದೆ, ಬಿ ನಗರ ಇಲ್ಲಿದೆ ನಕಾಶೆಯಲ್ಲಿ. ಎ ನಗರ 1, ಇಲ್ಲಿಂದ 2, ಇಲ್ಲಿಗೆ 3, ಇಲ್ಲಿ 4 ಸೆಂಟಿಮೀಟ್ರ್ ದೂರ ನಕಾಶೆಯಲ್ಲಿ ತೋರಿಸ್ತಾ ಇದೆ ಎನಿಂದ ಬಿ ಸಿಟಿಗೆ. ಆ್ಯಕ್ಚುಲಿ ಅದೇ 1200 ಕಿಲೋಮೀಟ್ರ್ ಇದೆ ಅಂದರೆ ಈ 1200 ಕಿಲೋಮೀಟ್ರನ್ನ 4 ಸೆಂಟಿಮೀಟ್ರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. 1200 ಕಿಲೋಮೀಟ್ರನ್ನ 4 ಸೆಂಟಿಮೀಟ್ರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಸೊ ಹಾಗಾದರೆ 4 ಸೆಂಟಿಮೀಟ್ರಿಗೆ 1200 ಕಿಲೋಮೀಟ್ರ್ ಆಗುತ್ತೆ ಅಂದರೆ ಪ್ರತಿ 1 ಸೆಂಟಿಮೀಟ್ರಿಗೆ 300 ಕಿಲೋಮೀಟ್ರ್ ಆಗುತ್ತೆ. 1 ಸೆಂಟಿಮೀಟ್ರಿಗೆ 300 ಕಿಲೋಮೀಟ್ರ್ ಅಂತ ಅರ್ಥ. ಸೊ ನೋಡ್ರಿ, 1 ಸೆಂಟಿಮೀಟ್ರಿಗೆ 300 ಕಿಲೋಮೀಟ್ರ್ ಅಂತ ಅರ್ಥ. 1 ಸೆಂಟಿಮೀಟ್ರಿಗೆ 300 ಕಿಲೋಮೀಟ್ರನ್ನ ಈ ನಕ್ಷೆಯಲ್ಲಿ ಗುರುತು ಮಾಡಿದ್ದಾರೆ ಅಂತ. ಯಾಕಂದರೆ 4 ಸೆಂಟಿಮೀಟ್ರಿಗೆ 1200 ಕಿಲೋಮೀಟ್ರ್ ಆಗಿದೆ ಅಂದರೆ ಪ್ರತಿ 1 ಸೆಂಟಿಮೀಟ್ರಿಗೆ ಎಷ್ಟಾಗುತ್ತೆ ಅಂದರೆ 300 ಕಿಲೋಮೀಟ್ರ್ ಆಗುತ್ತೆ. ಇದು ಸೆಂಟಿಮೀಟ್ರಲ್ಲಿದೆ, ಇದು ಕಿಲೋಮೀಟ್ರಲ್ಲಿದೆ ಅಂದರೆ ಎಲ್ಲವನ್ನೂ ಸೆಂಟಿಮೀಟ್ರಿಗೆ ಚೇಂಜ್ ಮಾಡಿರಿ. ಯೂನಿಟನ್ನು 300 ಬರ್ಕೊಂಡು ಈ ಕಿಲೋಮೀಟ್ರ್ ಅನ್ನೋದು ಮೀಟ್ರಿಗೆ ಕನ್ವರ್ಟ್ ಆಗ್ಬೇಕಂದ್ರೆ ಇಂಟು 1000 ಹಾಕೊಂಡ್ರೆ ಇವಾಗ ಮೀಟ್ರಿಗೆ ಕನ್ವರ್ಟ್ ಆಯ್ತು. ಯಾಕೆಂದರೆ 1000 ಮೀಟ್ರಿಗೆ 1 ಕಿಲೋಮೀಟ್ರ್ ಆಗುತ್ತೆ ಅಂದರೆ 300 ಕಿಲೋಮೀಟ್ರಿಗೆ ಇಂಟು 1000 ಹಾಕೊಂಡ್ರೆ ಇದು ಕಿಲೋಮೀಟ್ರಲ್ಲಿರೋ ಯೂನಿಟ್ಟು ಮೀಟ್ರಿಗೆ ಕನ್ವರ್ಟ್ ಆಗುತ್ತೆ. ಬಟ್ ಈ ಕಡೆ ಸೆಂಟಿಮೀಟ್ರಲ್ಲಿ ಇದೆಯಲ್ಲ, ಇದು ಸೆಂಟಿಮೀಟ್ರಿಗೆ ಚೇಂಜ್ ಆಗ್ಬೇಕಂದ್ರೆ ನೋಡಿರಿ, 300 ಇಂಟು 1000 ಅಂದರೆ 2 + 3 ಅಂದರೆ 5 0 ಪಕ್ಕ ಬರಿಬೇಕು, 4 5. ಸೊ ಇದು ಮೀಟ್ರಲ್ಲಿರೋದು ಸೆಂಟಿಮೀಟ್ರಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಮತ್ತೆ ಇಂಟು 100 ಹಾಕೋಬೇಕು. ಯಾಕಂದರೆ 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ಅಲ್ಲ. ಸೊ ಇದು ಸೆಂಟಿಮೀಟ್ರಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಇಂಟು 100 ಹಾಕೊಂಡ್ರೆ ಇದು 1 ಸೆಂಟಿಮೀಟ್ರ್ ಆಗುತ್ತೆ. ಇದು 3 1 3, ಇಲ್ಲಿ 5 ಇಲ್ಲಿ 2 ಅಂದರೆ ಟೋಟಲಿ 7 0 ಬರಿಬೇಕು. 3 4 5 6 7 0 ಬರಿಬೇಕು. ಇವೆರಡು ಸೆಂಟಿಮೀಟ್ರಲ್ಲಿದೆ ಅಂದರೆ ಸೆಂಟಿಮೀಟ್ರ್ ಕ್ಯಾನ್ಸಲ್ ಆಗಿ 1 ಇದು ಎಷ್ಟು ಬರುತ್ತೆ ಅಂದರೆ 1:3 ಕ್ರೋರ್ಸ್ ಬರುತ್ತೆ. 1:3 ಕ್ರೋರ್ಸ್ ಬರುತ್ತೆ ಅಂದರೆ 3 ಮುಂದೆ 7 0 ಇರಬೇಕು. ಸೊ ಇಲ್ಲಿ 3 ಮುಂದೆ 3 + 6 + 1 7 0 ಇದೆ ಅಂದರೆ ಆಪ್ಷನ್ ಏನೇ ಕರೆಕ್ಟು. ಅದನ್ನು ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, 1:3 ಕ್ರೋರ್ಸ್ ಅಂತ ಬರಿತೀವಿ. ನಕ್ಷೆಯಲ್ಲಿ ಆ ಥರ ಆಗುತ್ತೆ. ಅದು ಗೊತ್ತಾಯ್ತಾ? 6th ಕ್ವಶನ್ ಈ ರೀತಿ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ 7th ಕ್ವಶನ್ ಬರೋಣ. 7ನೇ ಪ್ರಶ್ನೆ. 6xy - 4y + 6 - 9x ಬೀಜೋಕ್ತಿಯ ಒಂದು ಅಪವರ್ತನವು 3x - 2 ಆದರೆ ಅದರ ಇನ್ನೊಂದು ಅಪವರ್ತನ ಯಾವುದು ಅಂತ ಕೇಳಿದ್ದಾನೆ. ನೋಡಿರಿ, 6xy - 4y ಇದೆ ಪ್ಲಸ್ 6 - 9x ಇದೆ. ಇದರ ಒಂದು ಅಪವರ್ತನ 3x - 2 ಆಗಿದೆ ಅಂದರೆ ಇನ್ನೊಂದು ಅಪವರ್ತನ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ 6xy - 4y ಇದೆಯಲ್ಲ, ಇವೆರಡರಲ್ಲೂ ಕಾಮನ್ ಏನು ತೆಗಿಬೋದು ಅಂದರೆ 6 4 ಅನ್ನೋವು ಎರಡರ ಮಧ್ಯದಲ್ಲಿ ಬರ್ತವೆ. ಇಲ್ಲೂ y ಇದೆ ಅಂದರೆ 2y ಕಾಮನ್ ತಕ್ಕೋಬೋದು. ಸೊ ಇದು 2 3 6 ಅಲ್ಲ 3x ಆಗುತ್ತೆ. ಸೊ ಮೈನಸ್ ಇದು 2 2 4 ಅಲ್ಲ 2 ಉಳಿಯುತ್ತೆ. y ಅಂತೂ ಕಾಮನ್ ಇದೆ, ಅದು ಹಾಗೆ ಇರಲಿ 3x - 2 ಬಂತು.
ಪ್ಲಸ್ ಇಲ್ಲಿ 2 ಕಾಮನ್ ತೆಗಿಯೋಣ. 2 ಕಾಮನ್ ತೆಗೆದ್ವಿ ಅಂದ್ರೆ ಇದು 2 3 6 3 ಬರುತ್ತೆ. ಆಮೇಲೆ ಮೈನಸ್ 2ರಿಂದ ಕಾಮನ್, ಸರಿ 2ರಿಂದ ಅದು ಡಿವೈಡ್ ಆಗೋಲ್ಲ. ಕೆಲಸ ಮಾಡೋಣ. 6 ಮತ್ತು 3 2ರ ಮಧ್ಯದಲ್ಲಿ ಡಿವೈಡ್ ಆಗೋಲ್ಲ. 6 ಮತ್ತು 3 2ರ ಮಧ್ಯದಲ್ಲಿ ಡಿವೈಡ್ ಆಗೋಲ್ಲ. 3 ಕಾಮನ್ ತೆಗಿಯೋಣ. ಸೊ ಅದು ಯಾವ 3 ಕಾಮನ್ ತೆಗಿಯೋಣ ಅಂದರೆ -3 ಕಾಮನ್ ತೆಗಿಯೋಣ. -3 ಕಾಮನ್ ತೆಗೆದ್ರೆ ಮಾತ್ರ ನಮಗೆ ಕ್ಲಾರಿಟಿ ಸಿಗುತ್ತೆ. ಇದು +3 ಬೇಡ, -3 ಕಾಮನ್ ತೆಗಿಯೋಣ ಅಲ್ಲಿ. ಸೊ ಅಂದರೆ -3 ಕಾಮನ್ ತೆಗಿಯೋಣ. ಇಲ್ಲಿ -3 ಕಾಮನ್ ತೆಗ್ದೀನಿ ಅಂದರೆ 3 2 6 ಅಲ್ಲ, -2 ಬರಿಬೇಕು. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಕರೆಕ್ಟ್ ಆಗುತ್ತೆ. ಇಲ್ಲಿ ಮೈನಸ್ ಕಾಮನ್ ತೆಗ್ದೀವಿ ಅಂದರೆ ಪ್ಲಸ್ ಬರಿಬೇಕು. ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇದು 3 3 9x ಅಲ್ಲ, 3x ಉಳಿಯುತ್ತವೆ. 3x ಇಂಟು 3 ಅಂದರೆ -9x ಕರೆಕ್ಟ್ ಆಗುತ್ತೆ. ಸೊ ಇದು ನೋಡ್ರಿ 3x - 2, ಇದು 3x - 2. ಫಸ್ಟ್ ಇದನ್ನು ಬರ್ಕೊಂಡ್ವಿ ಅಂದರೆ 3x - 2, ಇದು 3x - 2 ಅಂದರೆ ಇದರಿಂದ ಇದೆರಡು ಸೇಮ್ ಟರ್ಮ್ಸ್ ಯಾವುದು, 3x - 2 ಕಾಮನ್ ತಕ್ಕಂದೆ ಅಂದ್ರೆ ಇನ್ನು ಉಳಿಯೋದಿಲ್ಲ 2y ಉಳಿಯುತ್ತೆ, -3 ಇಲ್ಲಿ ಉಳಿಯುತ್ತೆ. ಇಲ್ಲಿ 2y ಉಳ್ಕೊಂಡಿದೆ, ಇಲ್ಲಿ ಉಳಿದ್ರೆ -3 ಇದೆ ಅಂದರೆ 2y - 3 ಅಂತ ಬರ್ತದೆ. ನೋಡಿ ಇಲ್ಲಿ 3x - 2 ಅನ್ನೋದು ಒಂದು ಅಪವರ್ತನ ಆದರೆ ಅದು ಇನ್ನೊಂದು ಅಪವರ್ತನ ಯಾವುದಾಗುತ್ತೆ, 2y - 3 ಅನ್ನೋದು ಮತ್ತೊಂದು ಅಪವರ್ತನ ಆಗುತ್ತೆ. 2y - 3 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಮಾಡ್ಬೋದು. ಸೊ ಇನ್ನೂ ನಿಮಗೆ ಕ್ಲಾರಿಟಿ ಬೇಕಂದ್ರೆ ಇದನ್ನೇ ನಾನು ಇನ್ನೊಂದು ಥರನೂ ಬರಿತೇನೆ. 6xy ಇದೆಯಲ್ಲ ಮೊದಲನೇ ಟರ್ಮ್, ಅದ್ರ ಜೊತೆಗೆ ಲಾಸ್ಟ್ ಟರ್ಮ್ 9x ಬರ್ಕೊಳ್ಳೋಣ. 9x ಬರೆಯೋಣ. ಸೊ ನೆಕ್ಸ್ಟ್ +6 ಬರ್ಕೊಂಡು -4y ಇದೆಯಲ್ಲ, -4y +6 ನೆಕ್ಸ್ಟ್ ಬರೆಯೋಣ. -4y ಅಂತ ಇದೆಯಲ್ಲ, ನೆಕ್ಸ್ಟ್ -4y ಬರ್ಕೊಂಡು +6 ಅಂತ ಇದೆಯಲ್ಲ ಅವನು ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಸೊ ಇವಾಗ ಇನ್ನೂ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಇಲ್ಲಿ 6x ಇದೆ, ಇಲ್ಲಿ 9x ಇದೆ ಅಂದರೆ ಇವೆರಡು 3 ಮಗ್ಗಿಂದ ಡಿವೈಡ್ ಆಗ್ತಾವಲ್ಲ, 3x ಕಾಮನ್ ತೆಗೆದ್ರೆ 3 2 6 ಅಲ್ಲ 2y ಉಳಿಯುತ್ತೆ. ಮೈನಸ್ ಇದು 3 3 9 ಅಲ್ಲ 3 ಉಳಿಯುತ್ತೆ, 2y - 3. ಸೊ ಇದರಿಂದ ನಾವೇನು ಕಾಮನ್ ತೆಗಿಯೋಣ ಅಂದರೆ 2 ಕಾಮನ್ ತೆಗಿತೀನಿ, 2 ಕಾಮನ್ ತೆಗಿತೀನಿ. ಇದು 2 2 4 ಅಲ್ಲ 2y ಉಳಿಯುತ್ತೆ, 2y ಉಳಿಯುತ್ತೆ. ಸೊ 2 2 4 y ಆಗುತ್ತೆ, ಇದು -4y ಆಗುತ್ತೆ. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಬರಿಬೇಕು, ಯಾಕಂದರೆ ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ 3 6 ಅಲ್ಲ 3 ಬರ್ಕೋಬೇಕು. ಇಲ್ಲಿ 2y - 3 ಇದೆ, ಇಲ್ಲಿ 2y - 3 ಇದೆ ಅಂದರೆ ಎಗೇನ್ 2y - 3 ಕಾಮನ್ ತೆಗ್ದ್ವಿ ಅಂದರೆ ಇಲ್ಲಿ 3x ಉಳಿಯುತ್ತೆ, 3x ಬರೆಯೋಣ. -2 ಇದೆ ಅಂದರೆ 2 ಬರೆಯೋಣ. ಸೊ 2y - 3 3x - 2 ಅನ್ನೋದು 2 ಅಪವರ್ತನಗಳಾಗ್ತವೆ. ಒಂದು ಅಪವರ್ತನ ಗೊತ್ತಾಗಿದೆ 3x - 2 ಇದೆ ಅಂದರೆ ಮತ್ತೊಂದು ಅಪವರ್ತನ 2y - 3 ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 2y - 3 ಅಂತ ಬರೀತೀವಿ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಸೊ ಇಲ್ಲಿ ಎ ಬಿಂದು ಇದೆ 4, -3 ಇದೆ, ಮತ್ತು ಬಿ ಬಿಂದು ಇದೆ -2, 3 ಇದೆ. ಸೊ ಇವೆರಡೂ ಬಿಂದುಗಳ ನಡುವಿನ ದೂರ ಎಷ್ಟಿದೆ ಅಂತ, ಎ ಬಿಂದು ಬಿ ಬಿಂದುಗಳ ನಡುವಿನ ದೂರ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಎ ಬಿಂದು ಮತ್ತು ಬಿ ಬಿಂದು ನೀವು ಗ್ರಾಫಲ್ಲಿ ನೋಡ್ರಿ, ಎ ಮತ್ತು ಬಿ ಬಿಂದುಗಳನ್ನು ಗುರ್ತು ಮಾಡಿದರೆ 4, -3 ಇದೆ. ಸೊ ಎಕ್ಸ್ ಆಕ್ಸಿಸ್ 4, y, -3 ಅಂದರೆ ಸೊ ಇಲ್ಲೆಲ್ಲ ಬರುತ್ತೆ 4, -3 ಅಂತ ಒಂದು ಪಾಯಿಂಟ್ ಇದೆ. ಸೊ ಇನ್ನೊಂದು -2, 3 ಇದೆ, ಎಕ್ಸ್ ವ್ಯಾಲ್ಯೂ -2, y 3 ಇದೆ ಅಂದರೆ ಇಲ್ಲೆಲ್ಲ ಬರುತ್ತೆ -2, 3 ಅಂತ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಇವೆರಡೂ ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಡಿಸ್ಟೆನ್ಸ್ ಕಂಡುಹಿಡಿಬೇಕು ಅಂದರೆ ಸೊ ನೀವು ಸ್ಕೂಲ್ ಡೇಸಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಓದಿರ್ತೀರಿ. ದೂರವನ್ನು ಕಂಡುಹಿಡಿದು ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು ಗೊತ್ತಿರುತ್ತೆ. ಸೊ ಒಂದು ಬಿಂದು 4, -3 ಇದೆಯಲ್ಲ, ಇದನ್ನ x1 y1 ಅಂತ ತಗೋಬೇಕು. ಇನ್ನೊಂದು ಬಿಂದು -2, 3 ಇದೆಯಲ್ಲ, ಇದನ್ನ x2 y2 ಅಂತ ತಗೊಂಡು ಸೊ ಡಿಸ್ಟೆನ್ಸ್ ಫಾರ್ಮುಲಾ ಪ್ರಕಾರ ಡಿಸ್ಟೆನ್ಸ್ = x2 - x1 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ, ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಇದು ದೂರ, ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿತಕ್ಕಂಥ ಫಾರ್ಮುಲಾ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ. ಸೊ ಇಲ್ಲಿ x2 - x1 ಅಂದರೆ x2 ಅಂದರೆ ಇಲ್ಲಿ -2 ಇದೆ, x1 ಅಂದರೆ 4 ಇದೆ, x2 ಅಂದರೆ -2 ಮೈನಸ್ ಬರ್ಕೊಂಡು x1 ಅಂದರೆ 4 ಇದೆ, -2 - 4 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ y2 ಅಂದರೆ 3 ಇದೆ, -y1 ಅಂದರೆ ಮತ್ತೆ -3 ಇದೆ. ಈ ಮೈನಸ್ ಸೇರಿ ಪ್ಲಸ್ ಆಗುತ್ತೆ, 3 + 3 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು -2 - 4 ಅಂದರೆ -6 ಹೋಲ್ ಸ್ಕ್ವೇರ್ ಆಗುತ್ತೆ. ಇದು 3 + 3 ಅಂದರೆ 6 ಸ್ಕ್ವೇರ್ ಬರಿತೀನಿ.
ಇದು -6 2 ಸಲ ಗುಣಿಸ್ರಿ. -6 ಇಂಟು -6 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 6 6 36 ಆಗುತ್ತೆ. 36 ಬರಿತೀನಿ. ಪ್ಲಸ್ 6 ಸ್ಕ್ವೇರ್ ಅಂದರೆ ಮತ್ತೆ 36 ಆಗುತ್ತೆ. 36 ಪ್ಲಸ್ 36 ಅಂದರೆ 72 ಬರುತ್ತೆ. 72ಕ್ಕೆ ಸ್ಕ್ವೇರ್ ರೂಟ್ ಇಲ್ಲ. ಈ 72ಕ್ಕೆ ಕಂಪ್ಲೀಟ್ ಸ್ಕ್ವೇರ್ ರೂಟ್ ಇಲ್ಲ ಅಂದರೆ ಇದನ್ನ ಅಪವರ್ತನಗಳಾಗಿ ಬರಿಬೇಕು. 36 2 72 ಬರಿತೀನಿ. 36 2 72 ಆಗುತ್ತೆ. ಈ 36ಕ್ಕೆ ವರ್ಗಮೂಲ 6 ಬರಿತೀನಿ. ರೂಟ್ ಒಳಗಡೆ 2 ಇರುತ್ತಲ್ಲ, 6√2 ಬರುತ್ತೆ. 36ಕ್ಕೆ ವರ್ಗಮೂಲ 6 ಆಗುತ್ತೆ. ಮತ್ತು ರೂಟ್ ಒಳಗಡೆ 2 ಇದೆಯಲ್ಲ, 6√2 ಯೂನಿಟ್ಸ್ ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ದೂರ 6√2 ಯೂನಿಟ್ಸ್ ಬರುತ್ತೆ. 6√2 ಯೂನಿಟ್ಸ್ ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ 8ನೇ ಕ್ವಶನ್ಗೆ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಅದಕ್ಕಿಂತ ಬಿಫೋರು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಲಿ ಸಾಕಷ್ಟು TET ಸಂಬಂಧಪಟ್ಟಂಥ ವೀಡಿಯೋಸ್ ಮಾಡಿದ್ದೀವಿ. ಅವೆಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ, ನಿಮ್ಮ ಎಕ್ಸಾಮಿಗೆ ಇವೆಲ್ಲವೂ ಯೂಸ್ಫುಲ್ ಆಗ್ತವೆ ಅನಿಸಿದ್ರೆ, ಸೊ ನಮ್ಮ ಎಫರ್ಟ್ಗೆ, ನಮ್ಮ ಟೀಮ್ನ ಎಫರ್ಟ್ಗೆ ನೀವೇನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಪೋರ್ಟ್ ಮಾಡಬೇಕಂದ್ರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೊನೇಟ್ ಮಾಡ್ತೇವಲ್ಲಿ. ಕಂಪಲ್ಸರಿ ಏನಿಲ್ಲ, ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಹೊಂದಿರೋರು ಮಾತ್ರ, ಎಲ್ಲರೂ ಏನು ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 2 ಸ್ಕ್ವೇರ್ ಇಂಟು 32 ಡಿವೈಡ್ ಬೈ 2 ಕ್ಯೂಬ್ ಹೋಲ್ ಕ್ಯೂಬ್ ಇದರ ಬೆಲೆ ಎಷ್ಟು ಅಂತ ಕೇಳಿದಾನೆ. ಸೊ ಅಲ್ಲಿ 2 ಸ್ಕ್ವೇರ್ ಹಾಗೆ ಬರೆಯೋಣ. 32 ಇದೆಯಲ್ಲ, 32 ಇದನ್ನ 2 ಅಂತ ಬರಿಬೋದು. ಯಾಕಂದರೆ 2ನ್ನ 5 ಸಲ ಗುಣಿಸಿದ್ರೆ 32 ಆಗುತ್ತೆ. 2ನ್ನ 5 ಸಲ ಬರ್ಕೊಂಡು ಗುಣಾಕಾರ ಮಾಡಿದ್ರೆ 32 ಬರುತ್ತೆ. 2 2 4, 4 2 8, 8 2 16, 16 32 ಆಗುತ್ತೆ. ಸೊ 2 ಅಂತ ಬರಿತೀವಿ. ಇಲ್ಲಿ 2 ಕ್ಯೂಬ್ ಹೋಲ್ ಕ್ಯೂಬ್ ಅಂದರೆ 2 ಘಾತಗಳನ್ನು ಗುಣಾಕಾರ ಮಾಡ್ಬೇಕು. 3 3 9 ಆಗುತ್ತೆ. 2 9 ಬರುತ್ತೆ. ಸೊ ಇವಾಗ ನೋಡ್ರಿ, 2 2 5 ಅಂದರೆ ಸೊ ಇವೆರಡರ ನಡುವೆ ಇಂಟು ಇದ್ದರೆ ಪವರ್ಸ್ನ ಕೂಡ್ಕೋಬೇಕು. 2 7 ಆಗುತ್ತೆ, ಇಲ್ಲಿ 2 9 ಆಗುತ್ತೆ. 2 7 ಇದು 2 9. ಸೊ ಇಲ್ಲಿ 2 7, ಇಲ್ಲಿ 7 ಕ್ಯಾನ್ಸಲ್ ಆದರೆ ಇಲ್ಲಿ ಮೇಲೆ ಏನಿಲ್ಲ ಅಂದರೆ 1 ಉಳಿಯುತ್ತೆ. ಇಲ್ಲಿ 2ರಲ್ಲಿ 7 ಕ್ಯಾನ್ಸಲ್ ಆದರೆ 2 ಉಳಿಯುತ್ತೆ ಅಷ್ಟೇ. 2 ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ 1 ಡಿವೈಡ್ ಬೈ 2 ಅಂದರೆ 2 ಸ್ಕ್ವೇರ್ ವ್ಯಾಲ್ಯೂ 4 ಆಗುತ್ತಲ್ಲ. ಇದರ ಆನ್ಸರು 1/4 ಬರುತ್ತೆ. 1/4 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? 9th ಕ್ವಶನ್. 10th ಕ್ವಶನ್ ಬರೋಣ. 10ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರ್ರಿ. 10th ಕ್ವಶನ್ ಇದರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತದ ಕೇಂದ್ರ ಅಂತ ಇದೆ. ಓ ಅನ್ನೋದು ಸೆಂಟ್ರ್ ಆಫ್ ದ ಸರ್ಕಲ್ ಅಂತೇಳಿ, ವೃತ್ತ ಕೇಂದ್ರ ಅದು ಓ ಅಂತ. POQ ಇದೆ. POQನ ಕೋನ ಕೊಟ್ಟಿದ್ದಾನೆ, 110 ಡಿಗ್ರಿ ಇದೆ. ಅಂದರೆ PCQ, ಈ PCQ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ನೋಡ್ರಿ. ಏನಂದ್ರೆ ಈ POQ ಕೋನಕ್ಕೆ ಕಂಸ PQನೇ ಇದೆ. PCU ಕೋನಕ್ಕೂ ಕೂಡ ಕಂಸ ಸೇಮ್ ಅದೇ PQ ಇದೆ. ಈ ಎರಡೂ ಕೋನಗಳಿಗೆ ಒಂದೇ ವೃತ್ತ ಕಂಸ ಇರೋದ್ರಿಂದ ಈ ಕೇಂದ್ರ ಕೋನ ಇದೆಯಲ್ಲ, ಈ ಪರಿಧಿ ಕೋನದ 2 ಪಟ್ಟಿರುತ್ತೆ. ಅಥವಾ ಇದು ಪರಿಧಿ ಕೋನ ಅಂತ ಕರಿತೀವಿ. ಇದು ಈ ಕೇಂದ್ರ ಕೋನದ ಅರ್ಧದಷ್ಟಿರುತ್ತೆ. ಸೊ ಈ ಪರಿಧಿ ಕೋನ, ಎರಡೂ ಕೋನಗಳಿಗೆ ಒಂದೇ ವೃತ್ತ ಕಂಸ ಇದ್ದಾಗ ಈ ಪರಿಧಿ ಅಂದರೆ ವೃತ್ತ ಪರಿಧಿಯಲ್ಲಿ ಉಂಟಾಗಿರೋ ಕೋನ, ಇದು ವೃತ್ತ ಕೇಂದ್ರದಲ್ಲಿ ಉಂಟಾಗಿರೋ ಕೋನ ಆಗಿರೋದ್ರಿಂದ ಈ ಪರಿಧಿ ಕೋನ ಈ ಕೇಂದ್ರ ಕೋನದ ಅರ್ಧದಷ್ಟಿರುತ್ತೆ. ಅರ್ಧದಷ್ಟು ಅಂದರೆ ಈ 110ರಾಗ ಅರ್ಧ ಎಷ್ಟಾಗುತ್ತೆ ಹೇಳ್ರಿ? 110ರಾಗ ಅರ್ಧ ಎಷ್ಟು ಬರುತ್ತೆ ಅಂದರೆ 55 ಡಿಗ್ರಿ ಬರುತ್ತಲ್ಲ. ಸೊ ಈ PC ಕೋನದ ಅಳತೆ 55 ಡಿಗ್ರಿ ಬರುತ್ತೆ. 55 ಡಿಗ್ರಿ ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್. ಅಲ್ಲೇನು ಭಾಳ ಕ್ಯಾಲ್ಕುಲೇಷನ್ ಏನಿಲ್ಲ, ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ರೆ ಸಾಕು. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 675 ಒಂದು ಪೂರ್ಣ ಘನವನ್ನಾಗಿಸಲು ಅದರಿಂದ ಗುಣಿಸಬೇಕಾದ ಕನಿಷ್ಠ ಸ್ವಾಭಾವಿಕ ಸಂಖ್ಯೆ. ನೋಡ್ರಿ, 675ನ ಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. 675ನ ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಿದಾಗ ಬರೋ ಗುಣಲಬ್ಧ ಒಂದು ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗುತ್ತೆ. ಒಂದು ಪೂರ್ಣ ಘನ ಸಂಖ್ಯೆ ಆಗ್ಬೇಕಂದ್ರೆ 675ನ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂತ ಹೆಂಗೆ ಕಂಡುಹಿಡಿಬೇಕಂದ್ರೆ 675ನ 3ರಿಂದ ಗುಣಿಸಿದ್ರೆ 2200, 2400, 618, 75 225 ಅಂದರೆ 2025 ಬರುತ್ತೆ. 625ನ ಫಸ್ಟ್ ನೀವು 3ರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ? 6 3 18, 75 25 ಅಂದರೆ 2025 ಬರುತ್ತೆ. 2025 ಘನ ಸಂಖ್ಯೆ ಅಲ್ಲ, ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್.
ಅದೇ 675 ನೀವು 7ರಿಂದ ಗುಣಿಸ್ರಿ. 7 ಇಲ್ಲ 35, 7 49, 3 52, 7 42 ಪ್ಲಸ್ 5 47, 4725 ಬರುತ್ತೆ. ಇದು ಕೂಡ ಪೂರ್ಣ ಘನ ಸಂಖ್ಯೆ ಅಲ್ಲ, ಹಾಗಾಗಿ 7ರಿಂದ ಗುಣಿಸೋ ಅವಶ್ಯಕತೆ ಇಲ್ಲ. ಅದೇ 675 2ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1350 ಬರುತ್ತೆ. 1350 ಕೂಡ ಘನ ಸಂಖ್ಯೆ ಅಲ್ಲ. ಫಸ್ಟ್ ರಾಂಗ್, ಸೆಕೆಂಡ್ ರಾಂಗ್, ಆಪ್ಷನ್ ಸಿನೂ ರಾಂಗ್. ಅಂದರೆ ಇದೇ 675 ಲಾಸ್ಟ್ ನಂಬರ್ 5ರಿಂದ ಗುಣಾಕಾರ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 3375 ಬರುತ್ತೆ. ಈ 3375 ಅನ್ನೋದು 100% ಇದು ಕಂಪ್ಲೀಟ್ ಕ್ಯೂಬ್ ನಂಬರ್, ಅಂದರೆ ಪೂರ್ಣ ಘನ ಸಂಖ್ಯೆ. ಯಾಕಂದರೆ 15 ಕ್ಯೂಬ್ ವ್ಯಾಲ್ಯೂ 3375 ಬರುತ್ತೆ. 15 ಕ್ಯೂಬ್ ಅಂದರೆ 15 3 ಸಲ ಗುಣಿಸ್ರೆ 3375 ಬರುತ್ತೆ. ಅಂದಮೇಲೆ ಈ 3375 ಅನ್ನೋದು ಒಂದು ಕಂಪ್ಲೀಟ್ ಕ್ಯೂಬ್ ನಂಬರ್ ಆಗುತ್ತೆ. ಪರ್ಫೆಕ್ಟ್ ಕ್ಯೂಬ್ ನಂಬರ್ ಅಂತ ಕರಿತೀವಿ. ಪೂರ್ಣ ಘನ ಸಂಖ್ಯೆ 15 ಕ್ಯೂಬ್ ವ್ಯಾಲ್ಯೂ 3375 ಆಗಿದೆ. ಅಂದರೆ ಈ 675 ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಬರೋ ಸಂಖ್ಯೆ ಪೂರ್ಣ ಘನ ಸಂಖ್ಯೆ ಆಗುತ್ತೆ ಅಂದರೆ 5ರಿಂದ ಗುಣಿಸಿದ್ರೆ ಬರ್ತಕ್ಕಂಥ ಸಂಖ್ಯೆ ಪೂರ್ಣ ಘನ ಸಂಖ್ಯೆ ಆಗುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಈ ಪ್ರಶ್ನೆಗೆ. ಓಕೆನಾ ಸರ್, ನೆಕ್ಸ್ಟ್ ಕ್ವಶನ್ ಬರೋಣ. ವರ್ಗ ಸಮೀಕರಣ ax² + bx + c = 0. ಇಲ್ಲಿ a ಅನ್ನೋದು ನಾಟ್ ಈಕ್ವಲ್ ಟು 0 ಆಗಿದ್ರೆ ಇದರ ಶೋಧಕ ಯಾವುದು ಅಂತ ಕರೀತಾರೆ. ಇದು ವರ್ಗ ಸಮೀಕರಣ ax² + bx + c = 0. ಇದನ್ನು ಲೆಕ್ಕ ಮಾಡೋಂಗಿಲ್ಲ, ಶೋಧಕ ಕಂಡುಹಿಡಿಯೋ ಲೆಕ್ಕ ಮಾಡೋಂಗಿಲ್ಲ. ಇದು ನಾಲೆಡ್ಜ್ ಕ್ವಶನ್, ಇದು ಜ್ಞಾನ. ಇದು ಸೊ ನಾಲೆಡ್ಜಬಲ್ ಕ್ವಶನ್ ಆಗಿರೋದ್ರಿಂದ ನೀವು ವರ್ಗ ಸಮೀಕರಣಗಳನ್ನು ಪಾಠ ಓದ್ತಾ ಹೋದರೆ ax² + bx + c = 0 ಅನ್ನೋದು ವರ್ಗ ಸಮೀಕರಣದ ಇದು ಆದರ್ಶ ರೂಪ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಈ ವರ್ಗ ಸಮೀಕರಣದ ಮೂಲಗಳ ಶೋಧಕ ಅಂದರೆ ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. ವರ್ಗ ಸಮೀಕರಣದ ಮೂಲಗಳ ಶೋಧಕ ಅಂದರೆ ಡೆಲ್ಟಾ = b² - 4ac ಅನ್ನೋದು. b² - 4ac ಅನ್ನೋದು ವರ್ಗ ಸಮೀಕರಣದ ಮೂಲಗಳ ಶೋಧಕ ಆಗಿರುತ್ತೆ. ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀವಿ. b² - 4ac ಅಂತ ಇಲ್ಲಿ ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, ಸೆಕೆಂಡ್ ಆಪ್ಷನಲ್ಲಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಇದು ನಾಲೆಡ್ಜಬಲ್ ಕ್ವಶನ್, ನೆನ್ಪಿಟ್ಕೊಂಡ್ರೆ ಅದನ್ನ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ, ಅಭಿಮುಖ ಭಾವಗಳು ಸಮ ಇರುವ ಅದರ ಕರ್ಣಗಳು ಸಮವಲ್ಲದ ಚತುರ್ಭುಜ. ಚತುರ್ಭುಜದ ವಿಧಗಳು ಗೊತ್ತಿದೆ ನಿಮಗೆ. ಸೊ ಚತುರ್ಭುಜದ ವಿಧಗಳು ಅಂದರೆ ಆಯತ ಆಗಿರ್ಬೋದು, ಚೌಕ ಆಗಿರ್ಬೋದು, ಸಮಾಂತರ ಚತುರ್ಭುಜ ಆಗಿರ್ಬೋದು, ತ್ರಾಪಿಜ್ಯ ಆಗಿರ್ಬೋದು. ಸೊ ಆಮೇಲೆ ಆಮೇಲೆ ಯಾವುದು ಪತಂಗ ಆಗಿರ್ಬೋದು. ಇವೆಲ್ಲ ಚತುರ್ಭುಜದ ವಿಧಗಳು. ಆಯತ, ಚೌಕ, ತ್ರಾಪಿಜ್ಯ, ಆಮೇಲೆ ಸಮಾಂತರ ಚತುರ್ಭುಜ, ಆಮೇಲೆ ವಜ್ರಾಕೃತಿ, ಪತಂಗ. ಪತಂಗ ಅಂದರೆ ನಾವೇನು ಗಾಳಿಪಟ ಆಡಿಸ್ತೀವಲ್ಲ, ಪತಂಗ. ಇವೆಲ್ಲವೂ ಚತುರ್ಭುಜದ ವಿಧಗಳು. ಆ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಇರ್ತಾವೆ ನೋಡ್ರಿ. ಅಭಿಮುಖ ಬಾಹುಗಳು ಸಮ ಇದ್ದು, ಈ ಅಭಿಮುಖ ಬಾಹುಗಳು ಇವೆರಡು ಸಮ ಇದ್ದು, ಈ ಎರಡು ಅಭಿಮುಖ ಬಾಹುಗಳು ಸಮ ಇದ್ದು, ಈ ಕರ್ಣಗಳು ಸಮವಲ್ಲದ ಕರ್ಣಗಳು, ಈ ಕರ್ಣದ ಅಳತೆ ಈ ಕರ್ಣದ ಅಳತೆ ಸಮ ಇಲ್ಲದೆ ಇರತಕ್ಕಂಥ ಒಂದು ಚತುರ್ಭುಜದ ಹೆಸರು ಏನು ಅಂದರೆ ಅದು ಸಮಾಂತರ ಚತುರ್ಭುಜ. ಇದು ನಾಲೆಡ್ಜಬಲ್ ಕ್ವಶನ್. ಸೊ ಇದು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ನೀವು ಓದಿದರೆ ಗೊತ್ತಾಗುತ್ತೆ. ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ನೀವು ಬೇಕಾದ್ರೆ ಎಲ್ಲಾದರೂ ಪುಸ್ತಕದಲ್ಲಿ ಹೊಡೀರಿ. ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದು ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್ ಇದ್ದರೆ ಆ ಚತುರ್ಭುಜದ ಹೆಸರೇ ನಾವು ಸಮಾಂತರ ಚತುರ್ಭುಜ, ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಪ್ಯಾರಲೋಗ್ರಾಮ್ ಸಮಾಂತರ ಚತುರ್ಭುಜ ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದು ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ ಈ ಕ್ವಶನ್? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಸೊ ಕ್ಯೂಬ್ ರೂಟ್ ಆಫ್ a⁴ ಇಂಟು a⁴x = 1 ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಇದು ಕ್ಯೂಬ್ ರೂಟ್ ಇದೆಯಲ್ಲ, ಈ ಕ್ಯೂಬ್ ರೂಟ್ ತೆಗಿಬೇಕಂದ್ರೆ a⁴ ಇಲ್ಲಿ 5 ಇದೆಯಲ್ಲ, 5 ಬರ್ಕೊಂಡು ಇದು ಕ್ಯೂಬ್ ರೂಟ್ ಆಗಿರೋದ್ರಿಂದ /3 ಹಾಕೋಬೇಕು. ಈ 5ಗೆ ಈ /3 ಹಾಕಿರೋ ಕ್ಯೂಬ್ ರೂಟ್ ಎಲಿಮಿನೇಟ್ ಆಗುತ್ತೆ. a⁴ 5/3 ಆಗುತ್ತೆ. ಇಂಟು a⁴x ಬರ್ಕೊಂಡು ರೈಟ್ ಸೈಡಲ್ಲಿ 1ನ್ನು ಏನ ಘಾತಾಂಕ ರೂಪದಲ್ಲಿ ಬರಿಬೇಕಂದ್ರೆ a⁴0 ಅಂತ ಬರಿಬೇಕು. a⁴0 ವ್ಯಾಲ್ಯೂ ಎಷ್ಟಾಗುತ್ತೆ? 1 ಆಗುತ್ತೆ. ಯಾವುದೇ ಸಂಖ್ಯೆ ಯಾವುದೇ ಅಕ್ಷರದ ಘಾತ 0 ಹಾಕಿರೋ ಅದ್ರ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಆಗೋದ್ರಿಂದ ಇಲ್ಲಿ ಲೆಫ್ಟ್ ಸೈಡಲ್ಲಿ a ಇದಾವೆ ಅಂದರೆ ಆ 1ನ್ನು a⁴0 ಅಂತ ಬರ್ಕೋಬಹುದು.
ಸೊ ಇವಾಗ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ನೋಡ್ರಿ ಆಧಾರ ಸಂಖ್ಯೆ ಬೇಸ್ ನಂಬರ್ ಎಕ್ಸ್ ಇದೆ, ಇಲ್ಲೂ ಬೇಸ್ ನಂಬರ್ ಎಕ್ಸ್ ಇದೆ ಅಂದರೆ ಕಾಮನ್ ಆಗಿ ಒಂದೇ ಬೇಸ್ ಬರ್ಕೊಂಡು, ಬೇಸ್ ಎರಡು ಸೇಮ್ ಇದ್ದಾಗ ಒಂದೇ ಬೇಸ್ ಬರ್ಕೊಂಡು ಈ ಪವರ್ಸ್ ಎರಡು ಆ್ಯಡ್ ಮಾಡಬೇಕು. 5/3 ಪ್ಲಸ್ ಇಲ್ಲೇನಿದೆ ಪವರ್ ಎಕ್ಸ್ ಇದೆ ನೋಡ್ರಿ, ನಡುವೆ ಇಂಟು ಇದ್ದರೆ ಬೇಸ್ ಎರಡು ಸೇಮ್ ಇದ್ದು ನಡುವೆ ಇಂಟು ಇದ್ದರೆ ಪವರ್ಸ್ ಎರಡು ಕೂಡ್ಕೋಬೇಕು. 5/3 ಪ್ಲಸ್ ಎಕ್ಸ್ ಅಂತ ಬರಿಬೋದು. ಇಲ್ಲಿ ಎ ಪವರ್ ಮೇಲ್ಗಡೆ 0 ಬರಿತೀನಿ. ಇವಾಗ ಎರಡು ಕಡೆ ಬೇಸ್ ಇಲ್ಲಿ ಎ ಇದೆ, ಇಲ್ಲೂ ಬೇಸ್ ಆಧಾರ ಸಂಖ್ಯೆ ಸೇಮ್ ಇದೆ ಅಂದರೆ ನೆಗ್ಲೆಕ್ಟಿಂಗ್ ದ ಬೇಸಸ್ ಈಕ್ವೇಟಿಂಗ್ ದ ಪವರ್ಸ್ ಅಂದರೆ 5/3 ಪ್ಲಸ್ ಎಕ್ಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ ಪವರ್ 0 ಇದೆ, 0 ಬರಿತೀನಿ. ಈ ಎಕ್ಸ್ನ ಬೆಲೆ ಬೇಕಂದರೆ ಏನಿಲ್ಲ ಅಂದರೆ ಇದು ಪ್ಲಸ್ 5/3, ರೈಟ್ ಸೈಡಿಗೆ ಬಂದರೆ ಏನಾಗುತ್ತೆ ಅದು -5/3 ಆಗೋದ್ರಿಂದ ಎಕ್ಸ್ನ ಬೆಲೆ ಎಷ್ಟು ಅಂದರೆ -5/3 ಬರುತ್ತೆ. -5/3 ಅಂತ ಆಪ್ಷನ್ ಬಿ ನಲ್ಲಿದೆ, ಅದು ಸರಿ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ. ಓಕೆನಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ 7 ಸೆಂಟಿಮೀಟರ್ ಎತ್ತರವಿರುವ ನೇರ ಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೋಡ್ರಿ, ಒಂದು ಸಿಲಿಂಡರ್ನ ಎತ್ತರ 7 ಸೆಂಟಿಮೀಟರ್ ಇದೆ ಅಂದರೆ ಆ ನೇರ ಪಾದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 220 ಚದರ ಸೆಂಟಿಮೀಟರ್. ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಇದೆ ಅಂದರೆ ಆ ಸಿಲಿಂಡರ್ನ ಪಾದದ ವ್ಯಾಸ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಅಲ್ಲಿ ಪೈ ವ್ಯಾಲ್ಯೂನ 22/7 ಅಂತ ತಗೊಂಡು ಲೆಕ್ಕ ಮಾಡ್ರಿ ಅಂತ ಹೇಳಿದ್ದಾನೆ. ಸೊ ನೋಡ್ರಿ, ಇಲ್ಲಿ ಸಿಲಿಂಡರ್ ಅಂದ ತಕ್ಷಣ ಫಸ್ಟ್ ಅದರ ಚಿತ್ರ ನಮಗೆ ಮೈಂಡಲ್ಲಿ ಫ್ಲ್ಯಾಶ್ ಆಗಬೇಕು. ಈ ಥರ ಇರುತ್ತೆ ಸಿಲಿಂಡರ್ ಅಂದರೆ ಈ ರೀತಿ ಬರಿತೀವಿ. ಈ ಸಿಲಿಂಡರ್ನ ಎತ್ತರ H=7 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇದು ಹೈಟ್ ಆಫ್ ದ ಸಿಲಿಂಡರ್ ಎತ್ತರ 7 ಸೆಂಟಿಮೀಟರ್ ಇದೆ ಅಂತ. ಆಮೇಲೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏರಿಯಾ ಆಫ್ ಕರಡು ಸರ್ಫೇಸ್ ಏರಿಯಾ ಅಂತ ಕರೀತಾರೆ, ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂದರೆ ಫಾರ್ಮುಲಾ. ನೋಡ್ರಿ, ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ 220 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾರೆ. 220 ಚದರ ಸೆಂಟಿಮೀಟರ್ ಅನ್ನೋದು ಆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಆಮೇಲೆ ಎತ್ತರ 7 ಸೆಂಟಿಮೀಟರ್ ಇದೆ. ಆಮೇಲೆ ಪೈನ ವ್ಯಾಲ್ಯೂ 22/7 ಅಂತ ತಗೊಂಡು ಈ ಸಿಲಿಂಡರ್ನ ಪಾದದ ವ್ಯಾಸ, ಪಾದ ವೃತ್ತಾಕಾರದಲ್ಲಿರುತ್ತೆ. ಚಿತ್ರ ಬರಿಬೇಕಾದ್ರೆ ನಾವು ಓವೆಲ್ ಶೇಪಲ್ಲಿ ಬರಿತೀವಿ, ಆದರೆ ಇದರ ಪಾದ ವೃತ್ತಾಕಾರದಲ್ಲಿರುತ್ತೆ. ಈ ವೃತ್ತದ ವ್ಯಾಸ ಎಷ್ಟು ಅಂತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿರೋದ್ರಿಂದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಹಾಕೋಬೇಕು. A=2πRh ಅನ್ನೋ ಫಾರ್ಮುಲಾ ಗೊತ್ತಿರ್ಬೇಕು. ಇದು ಗೊತ್ತಿದ್ರೆ ಲೆಕ್ಕ ಮಾಡ್ಲಿಕ್ಕೆ ಬರುತ್ತೆ. A=2πRh ಅನ್ನೋದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಸೊ ಅಲ್ಲಿ ಏರಿಯಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರಡು ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂದರೆ 2πRh ಅಂತ ಬರಿತೀವಿ ನಾವು. ಇಲ್ಲಿ ಎ ಇದ್ದತ್ರ 220 ಕೊಟ್ಟಿನಲ್ಲ, 220 ಬರ್ಕೊಳ್ರಿ. ಸೊ 2 × ಪೈ ವ್ಯಾಲ್ಯೂ 22/7 ಹಾಕೋಬೇಕು ಅಂತ ಇಲ್ಲಿ ಪ್ರಶ್ನೆಯಲ್ಲೇ ಬ್ರಾಕೆಟಲ್ಲಿ ಕೊಟ್ಟುಬಿಟ್ಟಿದ್ದಾನೆ. ಆರ್ ಅಂದರೆ ರೇಡಿಯಸ್ ಗೊತ್ತಿಲ್ಲ, ಪಾದದ ತ್ರಿಜ್ಯ. H ಅಂದರೆ 7 ಸೆಂಟಿಮೀಟರ್ ಇದೆ, 7 ಬರಿತೀನಿ. ಇಲ್ಲಿರೋ 7 ಈ 7 ಕ್ಯಾನ್ಸಲ್ಲು. 22 1 22 10 220. ಆಮೇಲೆ 2 1 2 5 10 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ 5 ಇದೆ, ರೈಟ್ ಸೈಡಲ್ಲಿ 6 ಬಂದಿದೆ ಅಂದರೆ R=5. R ಅಂದರೆ ಪಾದದ ತ್ರಿಜ್ಯ, ರೇಡಿಯಸ್ ಆಫ್ ಬೇಸ್ ಅಂದರೆ 5 ಸೆಂಟಿಮೀಟರ್ ಬರುತ್ತೆ. ತ್ರಿಜ್ಯ 5 ಬಂದಿದೆ ಅಂದರೆ ವ್ಯಾಸ ಕೇಳಿದಾನೆ, ಡಯಾಮೀಟರ್ ಎಷ್ಟು ಅಂತ ಕೇಳಿದಾನೆ. ವ್ಯಾಸ ಏನಂದರೆ ಈ ತ್ರಿಜ್ಯದ 2 ಪಟ್ಟಿರುತ್ತೆ. ಈ ತ್ರಿಜ್ಯವನ್ನು 2ರಿಂದ ಗುಣಿಸ್ರಿ, 2 5 10 ಬರುತ್ತಲ್ಲ, ಡಬಲ್ ಇರುತ್ತೆ ವ್ಯಾಸ. 10 ಸೆಂಟಿಮೀಟರ್ ಅನ್ನೋದು ವ್ಯಾಸ ಆಗಿರುತ್ತೆ. ಡಯಾಮೀಟರ್ ಆಫ್ ಎ ಸಿಲಿಂಡರ್ ಅಂದರೆ 10 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಇದರಲ್ಲಿ 2/3, 3/7 ಮತ್ತು 1/3ಗಳ ಮೊತ್ತ. ಇವು ಭಿನ್ನರಾಶಿಗಳಿದ್ದಾವೆ. ಇವೆಲ್ಲ ಭಿನ್ನರಾಶಿಗಳ ಮೊತ್ತ 2/3 ಪ್ಲಸ್ 3/7 ಪ್ಲಸ್ 1/3 ಇವುಗಳ ಮೊತ್ತ 3ನ ಕೂಡಿದಾಗ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈ ಛೇದಗಳೇನಿದಾವಲ್ಲ, ಇಲ್ಲಿ 2/3 ಇಲ್ಲಿ 1/3 ಇವೆರಡು ಛೇದಗಳ ಸಮ ಇದೆ. 2/3 ಪ್ಲಸ್ 1/3 ಅಂದರೆ 3 ಸೇಮ್ ಇದೆ ಅಂದರೆ ಈ ಮೇಲಿರೋ ಅಂಶಗಳನ್ನು ಕೂಡ್ರಿ 2 + 1 ಆಗುತ್ತಲ್ಲ, 3/3 ಆಗುತ್ತೆ. ಪ್ಲಸ್ ಈ 3/7 ಹಾಗೆ ಬರ್ಕೊಳ್ರಿ. ಇದು 3 1 ಕ್ಯಾನ್ಸಲ್ ಆಗಿ 1 ಬರುತ್ತೆ. 1 + 3/7 ಅಂತ ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡ್ರಿ, 7ರಿಂದ ಓರೆ ಗುಣಾಕಾರ ಮಾಡಿರಿ. 7 1 7 ಪ್ಲಸ್ 3 ಅಂದರೆ 10 ಆಗುತ್ತೆ. /7 ಅನ್ನು ಕೆಳಗೆ ಬರೀತೀನಿ. 10/7 ಬರುತ್ತೆ. 10/7 ಅನ್ನೋದು ಆಪ್ಷನ್ ಏನಲ್ಲಿದೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 10/7 ಆಪ್ಷನ್ ಏನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಇದರಲ್ಲಿ, ಈ ಕೆಳಗಿನವುಗಳಲ್ಲಿ X ಅಕ್ಷದ ಮೇಲಿನ ಬಿಂದು ಯಾವುದು ಅಂತ.
ಈ 4 ಆಪ್ಷನ್ಸಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತಕ್ಕಂಥ ಬಿಂದು ಯಾವುದು, ಎಕ್ಸ್ ಅಕ್ಷದ ಮೇಲೆ ಇರ್ತಕ್ಕಂಥ ಬಿಂದು ಯಾವುದು? ಸೊ ನೋಡ್ರಿ, ಎಕ್ಸ್ ಅಕ್ಷದ ಮೇಲಿನ ಬಿಂದು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಎಕ್ಸ್ ಕಮ ವೈ ಅನ್ನೋದು ಕೋಆರ್ಡಿನೇಟ್ ಅಲ್ಲ, ಎಕ್ಸ್ ಕಮ ವೈ ಅಂತ ಬರಿತೀವಿ. ನಿರ್ದೇಶಾಂಕ ಬರಿಬೇಕು ಅಂದ್ರೆ ಒಂದು ಬಿಂದುವಿನ ನಿರ್ದೇಶಾಂಕಗಳಂದ್ರೆ ಎಕ್ಸ್ ಕಮ ವೈ ಅಂತ ಬರಿತೀವಿ. ಆ ಎಕ್ಸ್ ಅಕ್ಷದ ಮೇಲೆ ಇರ್ಬೇಕು ಆ ಬಿಂದು ಅಂದರೆ ನೋಡ್ರಿ, ಇದು ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಅಕ್ಷ ಅಂತ ಕರಿತೀವಿ, ಇದು ವೈ ಅಕ್ಷ ಅಂತ ಕರಿತೀವಿ. ಗ್ರಾಫ್ ಹಾಕ್ಬೇಕ್ರೆ ಆ ಬಿಂದು ಈ ಥರ ಎಕ್ಸ್ ಅಕ್ಷದ ಮೇಲೆ ಇರೋ ಬಿಂದು ಆಗ್ಬೇಕಂದ್ರೆ ಅದರ ವೈ ಕೋಆರ್ಡಿನೇಟ್ 0 ಆಗಿರ್ಬೇಕು. ವೈನ ನಿರ್ದೇಶಾಂಕ 0 ಆಗಿದ್ದರೆ ಮಾತ್ರ ಅದು ಎಕ್ಸ್ ಅಕ್ಷದ ಮೇಲೆ ಆ ಬಿಂದು ಬರುತ್ತೆ ಅಂತ. ಆದರೆ ಈ ಸಿಂಪಲ್ ಕ್ಲೂ ಯೂಸ್ ಮಾಡ್ಕೊಂಡ್ರೆ ಈ ವೈ ಆಕ್ಸಿಸ್ 0 ಇರ್ತಕ್ಕಂಥ ಆಪ್ಷನ್ನು ಡಿನಲ್ಲಿ ಮಾತ್ರ ಇದೆ ನೋಡ್ರಿ. ಇಲ್ಲಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ, ಇಲ್ಲಿ 6 ಇದೆ ಅಂದರೆ ಇವ್ಯಾವ ಎಕ್ಸ್ ಅಕ್ಷದ ಮೇಲೆ ಬರೋಲ್ಲ. ಈ 3,0 ಅನ್ನೋ ಬಿಂದು ಮಾತ್ರ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. 3,0 ಅಂದರೆ ಎಕ್ಸ್ ಆಕ್ಸಿಸಲ್ಲಿ 3 ಅಂದರೆ ಇಲ್ಲಿ ಬರುತ್ತೆ, ವೈ ಕೋಆರ್ಡಿನೇಟ್ 0 ಅಂದರೆ ಇದೇ ಆಗಿರುತ್ತಲ್ಲ, 3,0 ಈ ಬಿಂದುನೇ ಆಗಿರುತ್ತೆ. ಇದು ಎಕ್ಸ್ ಅಕ್ಷದ ಮೇಲೆ ಇರುತ್ತೆ. ಹಾಗೆ ಎಕ್ಸ್ ಅಕ್ಷದ ಮೇಲೆ ಇರ್ತಕ್ಕಂಥ ಬಿಂದು ಬೇಕಂದ್ರೆ ಅದರ ವೈ ಕೋಆರ್ಡಿನೇಟ್ 0 ಇರಬೇಕು. ಅದು ಆಪ್ಷನ್ ಡಿನಲ್ಲಿದೆ. 3,0 ಅಂದರೆ ಅದೇ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಈ ಥರ ಸಿಂಪಲ್ ಕ್ಲೂ ಯೂಸ್ ಮಾಡ್ಕೊಂಡು ಕಂಡುಹಿಡಿಬೋದು. ಸೊ ನೆಕ್ಸ್ಟ್ ಕ್ವಶನ್ 18th ಕ್ವಶನ್ ಟ್ರೈ ಮಾಡಿರಿ. ಏನಂತ ಇದೆ ಅಂದರೆ, ಮನೋವಿಜ್ಞಾನಿಗಳ ಪ್ರಕಾರ ಮಕ್ಕಳ ಯೋಚನಾ ಪ್ರಕ್ರಿಯೆಯ ಪ್ರಾಥಮಿಕ ಹಂತದ ಗಣಿತ ಕಲಿಕೆಗೆ ಸಂಬಂಧಿಸಿದು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಸೈಕಾಲಜಿಸ್ಟ್ ಪ್ರಕಾರ ಮಕ್ಕಳ ಯೋಚನಾ ಪ್ರಕ್ರಿಯೆಯ ಪ್ರಾಥಮಿಕ ಹಂತದ ಗಣಿತ ಕಲಿಕೆ ನೋಡ್ರಿ, ಪ್ರಾಥಮಿಕ ಹಂತದಲ್ಲಿ ಫಾರ್ ಎಕ್ಸಾಂಪಲ್ ಈ LKG ಮಕ್ಕಳು, UKG ಮಕ್ಕಳಾಗಿರ್ಬೋದು, LKG UKG ಪ್ಲೇ ಗ್ರೂಪ್ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರ ಪ್ರಾಥಮಿಕ ಹಂತದ ಗಣಿತ ಕಲಿಕೆ ಯಾವುದು, ಯಾವ ಹಂತ ಅಂತ ಯಾವ್ದು ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದೇನೆ. ಇದು ಗಣಿತದ ಬೋಧನಾಶಾಸ್ತ್ರ, ಪೆಡಗಾಗಿ ಆಫ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆ. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಪ್ಲೇ ಗ್ರೂಪಿಗೆ ಹೋಗ್ತಾ ಇದೆ, LKG ಓದ್ತಾ ಇದೆ, UKG ಹೋಗ್ತಾ ಇದೆ ಅಂದರೆ ಆ ಮಕ್ಕಳ ಗಣಿತದ ಪ್ರಾಥಮಿಕ ಹಂತದ ಕಲಿಕೆಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ. ಅಂದರೆ ಆಲಿಸುವಿಕೆ ಮತ್ತು ಬರವಣಿಗೆ. ಆ ಮಕ್ಕಳನ್ನ ಕ್ಲಾಸಲ್ಲಿ ಕೂರಿಸ್ಕೊಂಡು ಪಾಠ ಹೇಳ್ಕೊಂತವ್ರೆ, ಅವರೆಲ್ಲ ಕೇಳಿಸ್ಕೊಂಡು ಬರವಣಿಗೆ ಮೂಲಕ ಅವ್ರು ಕಲಿತಾರೆ ಅಂತೇಳಿದರೆ 100% ಈ LKG UKG ಪ್ಲೇ ಗ್ರೂಪ್ ಈ ಮಕ್ಕಳಿಗೆ ಕುಂದಿರ್ಸ್ಕೊಂಡು ಬೋರ್ಡ್ ಮೇಲೆ ಪಾಠ ಹೇಳಿದ್ದು ಹೆಂಗಿದೆ ಹೆಂಗೆ ಬರ್ಕೊಳ್ರಿ ಅಂದರೆ ಅವರು ಬರೆಯೋಕ್ಕೆ ಚಾನ್ಸೇ ಇಲ್ಲ. ಈ ಕೇಳಿಸ್ಕೊಂಡು ಬರವಣಿಗೆ ಹಂತ ಪ್ರಾಥಮಿಕ ಹಂತ ಅಂತೂ ಅಲ್ವೇ ಅಲ್ಲ. ಇದು ರಾಂಗ್ ಆನ್ಸರ್. ಓಕೆನಾ? ವರ್ತನೆ ಮತ್ತು ಅಜ್ಞಾನುಕರಣೆ ಅಂತಿದೆಯಲ್ಲ, ಇದು 100% ಕರೆಕ್ಟ್ ಆನ್ಸರ್. ಯಾಕಂದರೆ ಈ LKG ಅಥವಾ 3 years 4 years ಬೇಬಿಗೆ ನಾವು ಗಣಿತ ಕಲಿಸ್ಬೇಕು ಅಥವಾ ಇನ್ನೊಂದು ಸಬ್ಜೆಕ್ಟ್ ಕಲಿಸ್ಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಕೆಲವೊಂದನ್ನು ವರ್ತನೆಗಳ ಮೂಲಕ, ಅಭಿನಯಗಳ ಮೂಲಕ, ಆಮೇಲೆ ಆ ಅಭಿನಯಗಳನ್ನು ನೋಡ್ತಾ ನೋಡ್ತಾ ಅವರು ಅನುಕರಣೆ ಮಾಡ್ತಾ, ನಾವು ಮಾಡ್ತಕ್ಕಂಥ ಆ್ಯಕ್ಟಿಂಗ್ಸನ್ನ ಅನುಕರಣೆ ಮಾಡ್ಕೊಂತ ಅವರು ಈ ಸಬ್ಜೆಕ್ಟನ್ನು ಕಲಿಬೋದು ಅಂತ ಹೇಳ್ತಾರಲ್ಲ, ಇದೇ ಪ್ರಾಥಮಿಕ ಹಂತದ ಗಣಿತ ಕಲಿಕೆ, ಮಕ್ಕಳ ಪ್ರಾಥಮಿಕ ಹಂತದ ಗಣಿತ ಕಲಿಕೆ. ಸೊ ಪ್ರೈಮರಿ ಲರ್ನಿಂಗ್ ಅಂದರೆ ವರ್ತನೆ ಮತ್ತು ಅಜ್ಞಾನುಕರಣೆ ಅಂತ ಕರಿತೀವಿ. ಸೊ ಇದು ಆನ್ಸರ್ ಅಂತ 100% 18th ಕ್ವಶನ್ಗೆ. ಇದು ಸಾಮರ್ಥ್ಯ ಮತ್ತು ಗ್ರಹಿಕೆ ಅಂತಲ್ಲ, ಅವರ ಸಾಮರ್ಥ್ಯ ಮೇಲೆ ಅವರು ಗ್ರಹಿಕೆ ಮಾಡ್ಕೊತಾರೆ, ನಾವು ಹೆಂಗೆ ಬೇಕಾದ್ರೂ ಪಾಠ ಹೇಳ್ಬೋದು ಅಂತಿದೆ. ಇದು 100% ರಾಕು. ಗ್ರಹಿಕೆ ಮತ್ತು ಪ್ರಾತಿನಿಧ್ಯತೆ ಅನ್ನೋದು ಕೂಡ ಪ್ರಾಥಮಿಕ ಹಂತದ ಗಣಿತ ಕಲಿಕೆ ಅಂತ ಅಲ್ವೇ ಅಲ್ಲ. ಸೊ ಹಾಗಾಗಿ ಪ್ರಾಥಮಿಕ ಹಂತದ ಗಣಿತ ಕಲಿಕೆ ಅಂದರೆ ಸೊ ನಮ್ಮ ಆ್ಯಕ್ಟಿಂಗು, ಬಿಹೇವಿಯರ್ ಮೇಲೆ ಕೆಲವೊಂದು ಮಾಡ್ಲಿಂಗ್ ಮೂಲಕ, ಕೆಲವೊಂದು ಅಭಿನಯಗಳ ಮೂಲಕ ನಾವು ಅವರಿಗೆ ಕಲಿಸ್ಕೊಂತ ಹೋದರೆ ಅವನು ಅನುಕರಣೆ ಮಾಡ್ತಾ ಕಲಿತಾರಲ್ಲ, ಇದು ಪ್ರಾಥಮಿಕ ಹಂತದ ಗಣಿತ ಕಲಿಕೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ಅಂದರೆ, ದತ್ತ ಸಮಸಂಖ್ಯೆಗಳಾದ 2, 4, 6, 8, 10 ಮತ್ತು 16ರಲ್ಲಿ ಯಾವುದೇ 2 ಸಮಸಂಖ್ಯೆಗಳನ್ನು ಸಂಕಲನಿಸಿದಾಗ ಅಂದರೆ 2 + 4 6 ಸಮಸಂಖ್ಯೆ ಆಗುತ್ತದೆ. 6 + 4 ಅಂದರೆ 10 ಬರುತ್ತೆ, ಅದು ಸಮಸಂಖ್ಯೆ ಆಗುತ್ತೆ. ಅದೇ ರೀತಿ 8 + 16 ಕೂಡಿದಾಗ 24 ಬರುತ್ತೆ, ಇದು ಸಮಸಂಖ್ಯೆ ಆಗುತ್ತೆ. ಸೊ ವಿದ್ಯಾರ್ಥಿಯು ಈ ಸಾಂಖ್ಯಿಕ ಅಂಶವನ್ನು ಅಭ್ಯಸಿಸಿ ಕ್ರೋಢೀಕರಿಸಿದಾಗ 2 ಸಮಸಂಖ್ಯೆಗಳನ್ನು ಸಂಕಲಿಸಿದಾಗ ಬರುವ ಮೊತ್ತ ಯಾವಾಗಲೂ ಸಮಸಂಖ್ಯೆಯಾಗಿರುತ್ತದೆ ಎಂಬ ತೀರ್ಮಾನಕ್ಕೆ ಬರುತ್ತದೆ. ಈ ಪ್ರಕ್ರಿಯೆಯು ಹಿಂದಿರುವ ಗಣಿತೀಯ ತರ್ಕ ಯಾವುದು ಅಂತಿದೆ. ನೋಡಿ, ಒಂದಿಷ್ಟು ಸಮಸಂಖ್ಯೆಗಳು 2 ರಿಂದ 2, 4, 6, 8 ಎಲ್ಲ ಸಮಸಂಖ್ಯೆಗಳು ಬರ್ಕೊಂಬಿಟ್ಟು ಅಲ್ಲಿ 2, 4 ಕೂಡ್ರಿ 6 ಬರುತ್ತೆ. 2 ಸಮಸಂಖ್ಯೆಗಳನ್ನು ಕೂಡಿದಾಗ ಬರೋ ಆನ್ಸರು ಸಮಸಂಖ್ಯೆ ಆಗುತ್ತೆ. ಅಥವಾ ಇನ್ನೆರಡು ಯಾವ ಸಮಸಂಖ್ಯೆಗಳನ್ನು ಕೂಡ್ರಿ ಬರೋ ಉತ್ತರನೂ ಕೂಡ ಸಮಸಂಖ್ಯೆ ಆಗುತ್ತೆ. ಮತ್ತೆ ಯಾವ 2 ಸಮಸಂಖ್ಯೆಗಳನ್ನು ಕೂಡ್ರಿ ಬರ್ತಕ್ಕಂಥ ಆನ್ಸರ್ ನೋಡ್ರಿ ಅದು ಸಮಸಂಖ್ಯೆ ಆಗುತ್ತೆ. ಇದನ್ನ ನಾವು ಮಕ್ಕಳ ಹತ್ರ ಮಾಡಿಸ್ತಾ ಹೋದಾಗ ಅವರಿಗೆ ಫೈನಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಒಂದು ಕನ್ಕ್ಲೂಷನ್ ಬರುತ್ತೆ. ಅಂದರೆ ನಾವು ಯಾವುದೇ 2 ಸಮಸಂಖ್ಯೆಗಳನ್ನು ಸಂಕಲನ ಮಾಡಿದಾಗ, ಕೂಡಿದಾಗ ಯಾವುದೇ 2
ಎರಡು ಈವನ್ ನಂಬರ್ಸ್ನ ಅಡಿಷನ್ ಮಾಡಿದಾಗ ಬರ್ತಕ್ಕಂಥ ಮೊತ್ತ ಕೂಡ ಅಲ್ಲಿ ಸಮಸಂಖ್ಯೆನೇ ಬರುತ್ತೆ ಅಂತ ಒಂದು ಕನ್ಕ್ಲೂಷನಿಗೆ ಮಕ್ಕಳು ಬರ್ತಾರೆ. ಸೊ ಈ ವಿಧಾನವನ್ನು ಯಾವ ವಿಧಾನ ಅಂತ ಕರೀತಾರೆ, ಯಾವ ತರ್ಕ ಅಂತ ಕರೀತಾರೆ, ಈ ಥರ ನಾವು ಕಲಿಸೋದನ್ನು ಯಾವ ತರ್ಕ ಅಂತ ಕರೀತಾರೆ ಅಂದರೆ ಸಂಶ್ಲೇಷಣಾ ತರ್ಕ ಅಂತ ಕರೀತಾರೆ, ಆಮೇಲೆ ಅನುಗಮನ ತರ್ಕ ಅಂತ ಕರೀತಾರೆ, ವಿಶ್ಲೇಷಣಾ ತರ್ಕ ಅಂತ ಕರೀತಾರೆ, ನಿರ್ಗಮನ ತರ್ಕ ಅಂತ ಕರೀತಾರಲ್ಲ. ಸೊ ಇದನ್ನು ನಾವು ಅನುಗಮನ ತರ್ಕ ಅಂತ ಕರೀತಾರೆ. ಈ ರೀತಿ ಕಲಿಸೋ ವಿಧಾನವನ್ನು ಅನುಗಮನ ತರ್ಕ ಅಂತ ಕರೀತಾರೆ. ಅಂದರೆ ಇಂಡಕ್ಟಿವ್ ಲಾಜಿಕ್ ಅಂತ ಕರಿತೀವಿ, ಇಂಡಕ್ಟಿವ್ ಲಾಜಿಕ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅನುಗಮನ ತರ್ಕ ಅಂದರೆ ನೋಡ್ರಿ, ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಕೊಂಡು ಅದರ ಮೂಲಕನೇ ನಾವು ಆ ಕಾನ್ಸೆಪ್ಟನ್ನು ಸಬ್ಜೆಕ್ಟನ್ನು ಅರ್ಥ ಮಾಡಿಸ್ಕೋದನ್ನ ನಾವು ಇಂಡಕ್ಟಿವ್ ರೀಸನಿಂಗ್ ಅಂತ ಕರಿತೀವಿ, ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಲ್ಲ, ಅದನ್ನು ಅನುಗಮನ ತರ್ಕ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಈ ಒಂದು ಸೆಂಟೆನ್ಸ್ನ ಕಲಿಸ್ಬೇಕಂದ್ರೆ, ಈ ಕಾನ್ಸೆಪ್ಟನ್ನು ಕಲಿಸ್ಬೇಕಂದ್ರೆ ಫಸ್ಟ್ ಅವುಗಳಿಗೆ ಉದಾಹರಣೆ ಕೊಟ್ಟು ಆ ಉದಾಹರಣೆಗಳನ್ನು ಮಾಡಿಸ್ತಾ ಬಂದಾಗ ಫೈನಲಿ ಒಂದು ಕನ್ಕ್ಲೂಡ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರಲ್ಲ, ಉದಾಹರಣೆಗಳ ಮೂಲಕ ನಾವು ಕಲಿಸೋ ವಿಧಾನವನ್ನು ನಾವು ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ, ಇಂಡಕ್ಟಿವ್ ಲಾಜಿಕ್ ಅಂತ ಕರಿತೀವಿ, ಅನುಗಮನ ತರ್ಕ ಅಂತ ಕರಿತೀವಿ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಅವಧಾನವನ್ನು ಸೆಳೆಯುವ ಕಲಿಕಾ ಮಾದರಿ ಅಂತಿದೆ. ನೀವು ಬೋಧನೆ ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಗಮನ ಸೆಳೀತಕ್ಕಂಥ ಒಂದು ಕಲಿಕಾ ಮಾದರಿ ಯಾವುದು ಅಂತ ಕೇಳಿದೆ. ನೀವು ಪಾಠ ಮಾಡ್ತಾ ಇದ್ದೀರ ಅಂದರೆ ಎಲ್ಲರ ಗಮನ, ವಿದ್ಯಾರ್ಥಿಗಳ ಗಮನ ನಿಮ್ಮ ಕಡೆ ಸೆಳೆಯೋ ಥರ ಪಾಠ ಮಾಡ್ತಕ್ಕಂಥ ಒಂದು ಗಣಿತದ ಮಾದರಿ ಯಾವುದು, ಹಂತ ಯಾವುದು ಅಂದರೆ ಅನ್ವೇಷಣಾ ಹಂತ ಅಂತ ಇದೆ. ಇಲ್ಲಿ ಅನಾಲಿಟಿಕಲ್ ಸ್ಟೇಜ್ ಅಂತ ಕರೀತಾರೆ. ಇದು ರಾಂಗ್ ಆನ್ಸರ್ ಆಗುತ್ತೆ. ಅನ್ವೇಷಣಾ ಅಂತ ಆ ಸಂದರ್ಭದಲ್ಲಿ ಆಗಲ್ಲ. ಎಕ್ಸ್ಪ್ಲನೇಷನ್ ಅಂತ ಅಂತೇಳಿ, ಎಕ್ಸ್ಪ್ಲನೇಷನ್ ವಿವರಣಾ ಅಂತೇಳಿದಾನೆ, ಇದು ಕೂಡ ರಾಂಗ್ ಆನ್ಸರು. ಇವ್ಯಾಲ್ಯೂಯೇಷನ್ ಮೆಥಡ್ ಅಂತ ಕೇಳಿರ್ತಾರೆ, ಇವ್ಯಾಲ್ಯೂಯೇಷನ್ ಮೆಥಡ್ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳೋದ್ರ ಮೂಲಕ ಅಂದರೆ ಅವರು ಆ ಸಬ್ಜೆಕ್ಟಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋ ಥರ, ಅಂದರೆ ಆ ಸಬ್ಜೆಕ್ಟು ನಮಗಾಗಿನೇ ಇದೆ, ಇಲ್ಲಿ ಏನೋ ನಾವು ಕಲಿತಾ ಇದೀವಿ ಅಂತ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡು ನಾವೇನು ಕಲಿಸ್ತೀವಲ್ಲ ಅದು ಆ ಒಂದು ವಿದ್ಯಾರ್ಥಿಗಳನ್ನು ಗಮನವನ್ನು ಸೆಳೀತಕ್ಕಂಥ ಹಂತ ಅಂತ ಕರಿತೀವಿ. ಇದಕ್ಕೆ ಆನ್ಸರು ತೊಡಗಿಸುವ ಹಂತ. ಅವರು ಕೂಡ ಆ ಒಂದು ಕಾನ್ಸೆಪ್ಟಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋ ಥರ ಬೋಧನೆ ಮಾಡ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಿ, ಅವರ ಅವಧಾನವನ್ನು ಸೆಳೆಯುವ ಕಲಿಕಾ ಮಾದರಿ ಅಂತ ಕರಿತೀವಿ. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ 21st ಕ್ವಶನ್ ನೋಡ್ರಿ. ಅಲ್ಲಿ 2020ರಲ್ಲಿ ಮ್ಯಾಥ್ಸ್ ಪೆಡಗಾಗಿ ಸಂಬಂಧಪಟ್ಟಂತೆ ಕೇವಲ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ. ನೆಕ್ಸ್ಟ್ ಅಗೇನ್ ಕಂಟೆಂಟ್ ಮ್ಯಾಥಮೆಟಿಕ್ಸ್ ಇದೇನೆ. ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಇದು ಅಂಶ ಮತ್ತು ಛೇದ ರೂಪದಲ್ಲಿ ಬರೀತಾ ಇದ್ದಾರೆ ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ, ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಪಿ ಮೇಲಿದೆ, ಕ್ಯೂ ಕೆಳಗಡೆ ಇದೆ ಅಂದರೆ ಅದು ಭಾಗಲಬ್ಧ ಸಂಖ್ಯೆ. 0 ಅನ್ನೋದು ಕೂಡ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. 0/0 ಅಂದರೆ ಇದನ್ನು ಕೂಡ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಈ √3ನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸೋಕೆ ಬರ್ತಾ ಇಲ್ಲ, ಹಾಗಾಗಿ √3 ಅನ್ನೋದೇ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. √3 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಬಿಕಾಸ್ ಇಟ್ ಕೆನಾಟ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು, ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಅನ್ನೋದೇ ಇಲ್ಲಿ ಅಭಾಗಲಬ್ಧ ಸಂಖ್ಯೆ. √3 ಅನ್ನೋದು ಅಭಾಗಲಬ್ಧ ಸಂಖ್ಯೆ, ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಹಾಗಾದ್ರೆ 5.33 ಅಂಡ್ ಸೊ ಆನ್ ಸಮಥಿಂಗ್ ಇದೆಯಲ್ಲ, ಇದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಅಂದ್ರೆ 100% ಬರಿಬೋದು. ಇದು 16/3 ಆಗುತ್ತೆ ನೋಡ್ರಿ. 3 ಇಂದ 16 ಡಿವೈಡ್ ಮಾಡಿರಿ, 3 ಇಂದ 16 ಡಿವೈಡ್ ಮಾಡಿರಿ 5.3333 ಸಮಥಿಂಗ್ ಅಂಡ್ ಸೊ ಆನ್ ಹಿಂಗೆ ಹೋಗುತ್ತೆ. 16/3 ರೂಪದಲ್ಲಿ ಬರಿಬೋದು. ಇದು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇದೆ. 5.333 ಅಂದರೆ ನೀವು 3 ಇಂದ 16 ಡಿವೈಡ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. ಅಂದರೆ ಇದನ್ನು ಕೂಡ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಹಾಗಾಗಿ ಅದು ಕೂಡ ಭಾಗಲಬ್ಧ ಸಂಖ್ಯೆನೇ ಆಗಿದೆ, ರ್ಯಾಷನಲ್ ನಂಬರ್ ಆಗಿದೆ. ಅಂದರೆ ಇಲ್ಲಿರ್ತಕ್ಕಂಥ ಇರ್ರಾಷನಲ್ ನಂಬರ್ ಅನ್ನೋದು √3 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ರೇಖಾತ್ಮಕ ಸಮೀಕರಣ 6 × m-5 = 20 ಇದರಲ್ಲಿ m ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಈ ಸಮೀಕರಣದಲ್ಲಿ m ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಈ 6 ಇಂದ m ನ ಗುಣಾಕಾರ ಮಾಡಿದ್ರೆ 6m ಆಗುತ್ತೆ. -6 × 5 ಅಂದರೆ 30 ಆಗುತ್ತೆ. ರೈಟ್ ಸೈಡಲ್ಲಿ 20 ಇದೆ, 20 ಬರಿತೀನಿ. ಈ -30ನ ರೈಟ್ ಸೈಡಿಗೆ ತಗೊಂಬರೋಣ, ಏನಾಗುತ್ತೆ ಅಂದರೆ +30 ಆಗುತ್ತೆ. 20 + 30 ಅಂದರೆ ಟೋಟಲಿ 50 ಬರುತ್ತೆ. 6m = 50 ಆಗುತ್ತೆ. ಸೊ m ವ್ಯಾಲ್ಯೂ ಬೇಕಂದರೆ ಈ 6 ಅನ್ನೋದು ರೈಟ್ ಸೈಡಿಗೆ ಬಂದರೆ ಡಿವೈಡ್ ಬೈ 6 ಆಗುತ್ತೆ.
ಸೊ ಇದು 2 3 6 2 4 1 ಉಳಿಯುತ್ತೆ, 2 5 10 ಕ್ಯಾನ್ಸಲ್ ಆಗಿ ಮೇಲ್ಗಡೆ 25 ಕೆಳಗಡೆ 3 ಇದೆ ಅಂದರೆ ಎಮ್ನ ವ್ಯಾಲ್ಯೂ 25/3 ಬರುತ್ತೆ. ಆಪ್ಷನ್ ಸಿ ನಲ್ಲಿದೆ ನೋಡ್ರಿ 25/3. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ತ್ರಿಜ್ಯ 7 ಮಾನಗಳು ಇರುವ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆಯು ಅಂತಿದೆ. ಒಂದು ಅರ್ಧ ವೃತ್ತಖಂಡ ಅಂತಿದೆ. ಸೊ ಒಂದು ತ್ರಿಜ್ಯ 7 ಸೆಂಟಿಮೀಟ್ರ್ ಇರುವ ಒಂದು ಅರ್ಧ ವೃತ್ತಖಂಡ ಅಂದರೆ ಈ ರೀತಿ ಇರುತ್ತೆ. ಸೊ ಇದು ಅರ್ಧ ವೃತ್ತಖಂಡದ ಸುತ್ತಳತೆ ಕಂಡುಹಿಡಿಬೇಕು. ಪೆರಿಮೀಟರ್ ಆಫ್ ಸೆಮಿ ಸರ್ಕಲ್ ಕಂಡುಹಿಡಿಬೇಕು. ತ್ರಿಜ್ಯ ಎಷ್ಟಿದೆ ಅಂದರೆ 7 ಮಾನಗಳು, 7 ಯೂನಿಟ್ಸ್ ಇದೆ. R = 7 ಯೂನಿಟ್ಸ್ ಇದೆ ಅಂದರೆ ಈ ಅರ್ಧ ವೃತ್ತಖಂಡದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಫಸ್ಟು ವೃತ್ತದ ಸುತ್ತಳತೆ ಅಂದರೆ 2πr. ವೃತ್ತದ ಸುತ್ತಳತೆ ಅಂದರೆ 2πr. ಆ 2πr ಅಲ್ಲಿ ಈ ಅರ್ಧ ವೃತ್ತ ಅಂದರೆ ಇಲ್ಲಿಂದ ಇಲ್ಲಿ ಮಾತ್ರ ಸುತ್ತಳತೆ ಬೇಕು. ಫುಲ್ ಸರ್ಕಲ್ದ ಸುತ್ತಳತೆ ಅಂದರೆ 2πr. ಫುಲ್ ಸರ್ಕಲ್ದ ಸುತ್ತಳತೆ ಅಂದರೆ 2πr. ಸೊ ಇದು ಅರ್ಧ ಕಟ್ ಮಾಡಿದರೆ ಈ ಭಾಗದ ಸುತ್ತಳತೆ ಬೇಕಂದ್ರೆ ಆ 2πr ಅಲ್ಲಿ ಅರ್ಧದಷ್ಟು ಮಾಡ್ಕೋಬೇಕು. ಇವಾಗ 2 ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಪೈ ವ್ಯಾಲ್ಯೂ 22/7 ಇಂಟು R ಅಂದರೆ 7 ಯೂನಿಟ್ಸ್ ಇದೆ. 7 ಕ್ಯಾನ್ಸಲ್ ಆದರೆ 22 ಬರುತ್ತೆ. ಸೊ ಅದರ ಆನ್ಸರ್ 22 ಯೂನಿಟ್ಸ್ ಅಂತ ಹೇಳಂಗಿಲ್ಲ. ನಾನು ಇಲ್ಲಿ ಬ್ಲೂ ಕಲರಲ್ಲಿ ಇದೀನಲ್ಲ, ಇದರ ಒಂದು ಮೆಜರ್ಮೆಂಟ್ 22 ಯೂನಿಟ್ಸ್ ಇದೆ ಅಂತ. ಆದರೆ ಅರ್ಧ ವೃತ್ತಖಂಡದ ಸುತ್ತಳತೆ ಬೇಕಂದ್ರೆ ಈ ಲೈನ್ ಎಷ್ಟಿದೆ, ಈ ಲೈನ್ ಎಷ್ಟಿದೆ ಅಂದರೆ ಮತ್ತೆ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಅರ್ಧ ವೃತ್ತಖಂಡದ ಸುತ್ತಳತೆ ಬೇಕಂದ್ರೆ ಅವೆರಡು ಸೇರಿ ಎಷ್ಟಿದ್ದಾವೆ ಅಂತ ಕುಡ್ಕೋಬೇಕು. ಸೊ ಇದು 7 ಇದೆ, ಈ ಕಡೆನೂ 7 ಇರುತ್ತೆ. ಅಂದರೆ ತ್ರಿಜ್ಯ 7 ಇದೆ ಅಂದರೆ ಈ ಕಡೆನೂ ತ್ರಿಜ್ಯ 7 ಇರುತ್ತೆ. 7 + 7 ಎಷ್ಟಾಗುತ್ತೆ? 14 ಬರುತ್ತಲ್ಲ. ಇದಕ್ಕೆ 14ನ್ನ ಕೂಡ್ರಿ ಟೋಟಲ್ ಎಷ್ಟು ಬರುತ್ತೆ? 36 ಯೂನಿಟ್ಸ್ ಬರುತ್ತೆ. 36 ಯೂನಿಟ್ಸ್ ಅನ್ನೋದು ಈ ಅರ್ಧ ವೃತ್ತದ ಕಂಪ್ಲೀಟ್ ಪೆರಿಮೀಟರ್ ಆಗುತ್ತೆ. ಪೂರ್ತಿ ಸುತ್ತಳತೆ ಅಂದರೆ 36 ಮಾನಗಳು ಅಂತ ಬರೀತೀವಿ. 36 ಯೂನಿಟ್ಸ್ ಆಗುತ್ತಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ 10, 12, 18, 14 x+1 ದತ್ತಾಂಶಗಳ ಸರಾಸರಿಯು 12 ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ. ಸೇವ ನೋಡ್ರಿ, 10 + 12 22 + 18 ಅಂದರೆ 40 + 14 ಅಂದರೆ 40 + 14 ಅಂದರೆ 54. ಆಮೇಲೆ x+1 ಇವುಗಳ ಸರಾಸರಿ 12 ಇದೆ ಅಂದರೆ ಟೋಟಲ್ ಎಷ್ಟು ಸಂಖ್ಯೆ ಇದೆ ಹೇಳ್ರಿ? 1 2 3 4 5. ಈ 5 ಸಂಖ್ಯೆಗಳ ಸರಾಸರಿ 12 ಇದೆ ಅಂದರೆ 5 ಸಂಖ್ಯೆಗಳ ಮೊತ್ತ ಕಂಡುಹಿಡ್ಕೊಳ್ರಿ. 12 ಇಂಟು ಸರಾಸರಿ 12 ಇಂಟು 5 ಸಂಖ್ಯೆ ಇದೆಯಲ್ಲ, 5ರಿಂದ ಗುಣಿಸ್ರಿ 60 ಬರುತ್ತೆ. ಅಂದರೆ ಇವೆಲ್ಲ ಸಂಖ್ಯೆ ಕೂಡಿದರೆ ಇದನ್ನು ಇವೆಲ್ಲ 5 ಸಂಖ್ಯೆ ಕೂಡಿದರೆ 60 ಆಗಬೇಕು ಅಂತ. ಹಾಗಾದರೆ ಇದನ್ನು ಬಿಟ್ಟು 4 ಸಂಖ್ಯೆ ಕೂಡ 12 + 18 30, 40 + 14 ಅಂದರೆ 54 ಆಗುತ್ತೆ. ಅಂದರೆ ಈ ಟೋಟಲ್ 5 ಸಂಖ್ಯೆಗಳ ಮೊತ್ತ 60ರಲ್ಲಿ ಮೊದಲ 4 ಸಂಖ್ಯೆಗಳ ಮೊತ್ತ 54 ಬರುತ್ತೆ. ಅಂದರೆ ಈ x+1 ಜಾಗದಲ್ಲಿ ನೋಡ್ರಿ 60ರಲ್ಲಿ 54 ಮೈನಸ್ ಮಾಡಿದ್ರೆ 6 ಬರುತ್ತಲ್ಲ, ಈ x+1 ಜಾಗದಲ್ಲಿ 6 ಬರಬೇಕು ಅಂತ. ಬಟ್ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ +1 ರೈಟ್ ಸೈಡಿಗೆ ಬಂದರೆ -1 ಆಗುತ್ತೆ. 6 - 1 ಅಂದರೆ 5 ಬರುತ್ತೆ. ಎಕ್ಸ್ನ ಮೌಲ್ಯ ಎಷ್ಟು ಅಂದರೆ 5 ಬರುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ 25th ಕ್ವಶನ್ ಬರೋಣ. ಕೊಟ್ಟಿರುವ ಚಿತ್ರ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರಲ್ಲ, AB = DE. AB ಅನ್ನೋ ರೇಖೆ ಏನಿದೆಯಲ್ಲ DEಗೆ ಸಮಾಂತರವಾಗಿದೆ, ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾನೆ. ಆಮೇಲೆ BC ಅನ್ನೋ ರೇಖೆ EFಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ DEF = 80 ಡಿಗ್ರಿ ಆದರೆ ABC ಕೋನದ ಅಳತೆ ಎಷ್ಟಿದೆ ಅಂತ ಕೇಳಿದ್ದಾನೆ. ABC ಕೋನದ ಅಳತೆ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಂದರೆ ನೋಡ್ರಿ, ಸೊ ಇವು ಸಮಾಂತರ ರೇಖೆಗಳು, ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ, ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಅಂದರೆ ಇವನ್ನ ಎಕ್ಸ್ಟೆಂಡ್ ಮಾಡ್ಕೊತ ಹೋದ್ರೆ ಸೊ ಇದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ಅನುರೂಪ ಕೋನಗಳು ನೋಡ್ರಿ. ಇದೊಂದು ಛೇದಕ ರೇಖೆ ಅಂತ ಅಂದ್ಕೊಂಡ್ರೆ ಇದರ ಮೇಲ್ಭಾಗದಲ್ಲಿ 80 ಡಿಗ್ರಿ ಇದೆ ಅಂದರೆ ಇದರ ಮೇಲ್ಭಾಗದಲ್ಲಿ 80 ಡಿಗ್ರಿ ಇದೆ. ಈ ಸರಳರೇಖೆಯ ಮೇಲ್ಭಾಗದಲ್ಲಿ ರೈಟ್ ಸೈಡಲ್ಲಿ 80 ಡಿಗ್ರಿ ಇದೆ ಅಂದರೆ ಇದರ ಮೇಲ್ಭಾಗದಲ್ಲಿ ರೈಟ್ ಸೈಡಲ್ಲಿ 80 ಡಿಗ್ರಿನೇ ಬರುತ್ತೆ, ಚೇಂಜೇ ಆಗಲ್ಲ, 80 ಡಿಗ್ರಿನೇ ಬರುತ್ತೆ. ಅಂದರೆ ABC ಕೋನದ ಅಳತೆ 80 ಡಿಗ್ರಿ ಬರುತ್ತೆ. 80 ಡಿಗ್ರಿ ಅನ್ನೋದು ಆಪ್ಷನ್ ಏನಿದೆ, ದಿಸ್ ಈಸ್ ದ ಕರೆಕ್ಟ್ ಆನ್ಸರು. ನೋ ಮೋರ್ ಕ್ಯಾಲ್ಕುಲೇಷನ್, ಸಿಂಪಲ್ಲಾಗಿ ಬಿಡಿಸ್ಬೋದು. ಸೊ ನೆಕ್ಸ್ಟ್ 26th ಕ್ವಶನ್ ಬರೋಣ.
ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ 4ರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಬೇಕು. ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ ಅಂತಿದೆ. 100% ಕರೆಕ್ಟು. ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 12 ಇದೆ ಅಂದರೆ 12 ಅನ್ನೋದು ಅದರ ಅಪವರ್ತನ ಆಗಿರುತ್ತೆ. 12 ಒಂದಲೇ 12 ಬರಿತೀವಲ್ಲ, 12 ಅನ್ನೋದು ಅದರ ಅಪವರ್ತನ ಆಗಿರುತ್ತೆ. ಪ್ರತಿಯೊಂದು ಸಂಖ್ಯೆಯು ಅದರೇ ಆಗಿರ್ತಕ್ಕಂಥ ಅಪವರ್ತನವನ್ನು ಹೊಂದಿರುತ್ತೆ. 100% ಕರೆಕ್ಟ್ ಇದೆ. ದತ್ತ ಸಂಖ್ಯೆಯ ಅಪವರ್ತನ ಸಂಖ್ಯೆಯು ಅಪರಿಮಿತ ಅಂತೇಳಿದೆ. ಯಾವುದೇ ಕೊಟ್ಟಿರೋ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆ ಅಪರಿಮಿತ ಅಂದರೆ ಎಷ್ಟು ಬೇಕಾದರೂ ಬರಿಬೋದು ಅಂತಿದೆ. ಅಪರಿಮಿತ ಅಂತ ಹೇಳಲಿಕ್ಕಾಗಲ್ಲ, ಇದೇ ರಾಂಗ್ ಸ್ಟೇಟ್ಮೆಂಟ್. ಕೊಟ್ಟಿರೋ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆ ಪರಿಮಿತ, ಅಪರಿಮಿತ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 12ರ ಅಪವರ್ತನಗಳು ಬರೆಯೋದಾದ್ರೆ 12 ಒಂದಲೇ 12 ಬರಿಬೋದು, ಆಮೇಲೆ 6 2ಲೇ 12 ಬರಿಬೋದು, ಆಮೇಲೆ ನೆಕ್ಸ್ಟು 4 3ಲೇ 12 ಬರಿಬೋದು, 4 3ಲೇ 12 ಬರಿಬೋದು. ನೆಕ್ಸ್ಟು ಇಷ್ಟೇ. ಯಾಕಂದರೆ ಈ 12ರ ಅಪವರ್ತನಗಳ ಸಂಖ್ಯೆ 1 2 3 4 5 6 ಅಂತ ಎಣಿಸ್ಬೋದು. ಇದು ಪರಿಮಿತ. ಅಪರಿಮಿತ ಅಂತ ಹೇಳಲಿಕ್ಕಾಗಲ್ಲ. ಹಾಗಾದ್ರೆ ತಪ್ಪಾಗಿರೋ ಸ್ಟೇಟ್ಮೆಂಟ್ ಇದೆ ಆಪ್ಷನ್ ಬಿ. ಸಿ ನೋಡೋಣ. ದತ್ತ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮ. 100% ಕರೆಕ್ಟ್. 12ರ ಅಪವರ್ತನ ಇದೆಯಲ್ಲ, 12ರ ಅಪವರ್ತನ ನೋಡ್ರಿ 12ಕ್ಕಿಂತ ಚಿಕ್ಕ ಸಂಖ್ಯೆಗಳಿದಾವೆ, ಅದಕ್ಕಿಂತ ಸಮನೇ ಇದೆ ನೋಡ್ರಿ. 12ರ ಅಪವರ್ತನ 12 ಇದೆ ಅಂದರೆ ಸಮ ಇದೆ, ಮತ್ತು ಉಳಿದಿರೋವೆಲ್ಲ ಅದಕ್ಕಿಂತ ಚಿಕ್ಕಿದೆ, ಮತ್ತು ದೊಡ್ಡದು ಬರೋಕ್ಕೆ ಚಾನ್ಸೇ ಇಲ್ಲ. ಕೊಟ್ಟಿರೋ ದತ್ತ ಸಂಖ್ಯೆ ಅಂದರೆ ಕೊಟ್ಟಿರೋ ಸಂಖ್ಯೆಯ ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಸಮವಾಗಿರುತ್ತೆ ನೋಡಿ. 12ರ ಅಪವರ್ತನ 12 ಸಮ ಇದೆ, ಮತ್ತು ಉಳಿದವೆಲ್ಲ ಚಿಕ್ಕವಿದಾವೆ ಅಂದರೆ ಇದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ನೆಕ್ಸ್ಟ್, ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತೆ ಅಂತಿದೆ. ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕ ಆಗಿರುತ್ತೆ ಅಂದರೆ ಈ 12 ಅನ್ನೋದು 12ರ ಗುಣಕ. ಯಾಕಂದ್ರೆ 12 ಒಂದಲೇ 12 ಬರುತ್ತಲ್ಲ, ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕ. 3 ಒಂದಲೇ 3, 4 ಒಂದಲೇ 4, 5 ಒಂದಲೇ 5, ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕ ಆಗಿರುತ್ತೆ ಅನ್ನೋದು ಕೂಡ ಕರೆಕ್ಟೇ. ಆಪ್ಷನ್ ಎ ಕರೆಕ್ಟ್ ಇದೆ, ಆಪ್ಷನ್ ಸಿ ಕರೆಕ್ಟ್ ಇದೆ, ಆಪ್ಷನ್ ಡಿನೂ ಕರೆಕ್ಟ್ ಇದೆ. ಅಂದರೆ ಇಲ್ಲಿ ತಪ್ಪಾಗಿರೋ ಹೇಳಿಕೆ ಯಾವುದಂದ್ರೆ ಆಪ್ಷನ್ ಬಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ಆನ್ಸರ್ ಬಿ ಅಂತ ಹೇಳ್ಬೇಕು. ಓಕೆನಾ. ಸೊ ನೆಕ್ಸ್ಟ್ 27th ಕ್ವಶನ್ ಬರೋಣ. ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಗಳಾಗುತ್ತದೆ. ಹಾಗಾದರೆ ಆದಿತ್ಯನ ಈಗಿನ ವಯಸ್ಸು ಎಷ್ಟು ಅಂತ ನೋಡ್ರಿ. ಇಲ್ಲಿ 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ಆಗುತ್ತೆ. ಇಲ್ಲಿಂದ 6 ವರ್ಷ ಆದಮೇಲೆ ಅವರಿಬ್ಬರಿಗೂ ಸೇರಿ 76 ವರ್ಷ ಆಗುತ್ತೆ ಅಂದಮೇಲೆ ಈಗ ಅವರಿಬ್ಬರಿಗೂ ಸೇರಿ ಎಷ್ಟು ವರ್ಷ ಇದೆ ಅಂತ ಕಂಡುಹಿಡಿಬೇಕಂದ್ರೆ 76ರಲ್ಲಿ 12 ಮೈನಸ್ ಮಾಡ್ಬೇಕು. ಯಾಕೆ 12 ಮೈನಸ್ ಮಾಡ್ಬೇಕಂದ್ರೆ ಆದಿತ್ಯನಿಗೂ 6 ವರ್ಷ ಹೆಚ್ಚಾಗಿರುತ್ತೆ, ಅವನ ತಾಯಿಗೂ 6 ವರ್ಷ ಹೆಚ್ಚಾಗಿರುತ್ತಲ್ಲ, ಇಬ್ಬರಿಂದ ಸೇರಿ 12 ವರ್ಷ ಜಾಸ್ತಿ ಆಗುತ್ತೆ. ಆ 12 ವರ್ಷನ ಇದರಲ್ಲಿ ಮೈನಸ್ ಮಾಡಿದ್ದೀವಿ ಅಂದರೆ 76ರಲ್ಲಿ 12 ಮೈನಸ್ ಮಾಡಿದ್ರೆ 64 ಅನ್ನೋದು ಆದಿತ್ಯನ ತಾಯಿ ಮತ್ತು ಅವನ ಈಗಿನ ವಯಸ್ಸುಗಳ ಮೊತ್ತ. ಅವರಿಬ್ಬರಿಗೆ ಸೇರಿ ಈಗ 64 ವರ್ಷ ಅಂತ. ಇಲ್ಲಿ ಮೊದಲನೇ ಸೆಂಟೆನ್ಸ್ ಅವ್ರಿ, ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯ ವಯಸ್ಸಿನ 3ರಷ್ಟಿದೆ ಅಂತ. ಅವನ ತಾಯಿಯ ವಯಸ್ಸು ಮದರ್ ವಯಸ್ಸು ಆದಿತ್ಯನ ವಯಸ್ಸಿನ 3ರಷ್ಟಿದೆ ಅಂದರೆ ಅದನ್ನ 3:1 ಅಂತ ಅನುಪಾತ ರೂಪದಲ್ಲಿ ಬರೀತೀವಿ. ಅಂದರೆ ಅವರಿಬ್ಬರ ಈಗಿನ ವಯಸ್ಸುಗಳ ಅನುಪಾತ 3:1 ಇದೆ. ಈಗಿನ ವಯಸ್ಸುಗಳ ಮೊತ್ತ 64 ವರ್ಷ ಇದೆ ಅಂದರೆ 3 + 1 4 ಆಗುತ್ತೆ. 4ರಿಂದ 64 ಭಾಗಿಸ್ಬೇಕು. ಈಗಿನ ವಯಸ್ಸುಗಳ ಮೊತ್ತ 64ನ್ನು ಈಗಿನ ಅನುಪಾತಗಳ ಮೊತ್ತ 4ರಿಂದ ಡಿವೈಡ್ ಮಾಡಿದ್ರೆ 16 ಬರುತ್ತೆ. ಇದು 16 ಬರುತ್ತೆ. ಸೊ ಆದಿತ್ಯನ ವಯಸ್ಸು ಬೇಕಂದ್ರೆ 16 × 1 ಮಾಡಿದ್ರೆ ಆದಿತ್ಯನ ವಯಸ್ಸು ಸಿಗುತ್ತೆ. ಸೊ ಅಲ್ಲಿ ಆದಿತ್ಯನ ವಯಸ್ಸು ಕೇಳಿದ್ರೆ ಅಂದರೆ ಆದಿತ್ಯನ ಅನುಪಾತ 1 ಇದೆ ಅಂದರೆ 16 ಒಂದಲೇ 16 ವರ್ಷ ಆದಿತ್ಯನ ವಯಸ್ಸಾಗಿರುತ್ತೆ. ಆಪ್ಷನ್ ಬಿ ಕರೆಕ್ಟು. ಆ ತಾಯಿ ವಯಸ್ಸು ಬೇಕಂದರೆ 16 × 3 ಮಾಡಿದ್ರೆ 16 × 3 48 ತಾಯಿ ವಯಸ್ಸಾಗುತ್ತೆ. ಬಟ್ ಆದಿತ್ಯನ ವಯಸ್ಸು ಅಷ್ಟೇ ಕೇಳಿದ್ರೆ ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್. ಸುತ್ತಳತೆ 18 ಸೆಂಟಿಮೀಟರ್ ಮತ್ತು ಸಮವಲ್ಲದ ಬಾಹು 8 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಐಸಾಸೆಲಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನೆ. ಸಮದ್ವಿಬಾಹು ಅಂದರೆ 2 ಬಾಹುಗಳ ಅಳತೆ ಸಮವಾಗಿರುತ್ತೆ. ಇದು ಎ ಅಂತ ಬರಿತೀನಿ, ಇದು ಸಮ ಆಗಿರಲ್ಲ, ಇದನ್ನು ಬಿ ಅಂತ ಬರಿತೀನಿ. ಸೊ ಸಮವಲ್ಲದ ಬಾಹು ಅಂದರೆ ಬಿನ ಅಳತೆ 8 ಸೆಂಟಿಮೀಟ್ರ್ ಇದೆ ಅಂತ. ಬಿ ಅಳತೆ 8 ಸೆಂಟಿಮೀಟ್ರ್ ಇದೆ. ಆಮೇಲೆ ಸುತ್ತಳತೆ ಅಂದರೆ ಈ 3 ಬಾಹುಗಳನ್ನು ಕೂಡಿದಾಗ 18 ಸೆಂಟಿಮೀಟ್ರ್ ಸುತ್ತಳತೆ ಅಂತ ಹೇಳಿದಂತೆ. ಈ 3 ಬಾಹುಗಳನ್ನು ಕೂಡಿದಾಗ ಎಲ್ಲ ಸೇರಿ 18 ಆಗುತ್ತಲ್ಲ, 18ರಲ್ಲಿ ಈ ಬಿ 8 ಇದೆಯಲ್ಲ ಅದನ್ನು ಮೈನಸ್ ಮಾಡಿರಿ ಎಷ್ಟು ಉಳಿಯುತ್ತೆ ಅಂದರೆ 10 ಬರುತ್ತಲ್ಲ. 10 ಅನ್ನೋದು ಇವೆರಡೂ ಬಾಹುಗಳು ಸೇರಿ 10 ಬರುತ್ತೆ ಅಂತ. ಇವೆರಡೂ ಅಳತೆಯಲ್ಲಿ ಸಮ ಇರಬೇಕು. ಯಾಕಂದ್ರೆ ಸಮದ್ವಿಬಾಹು ಐಸಾಸೆಲಸ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾನಂದ್ರೆ ಸಮ ಇರಬೇಕಂದ್ರೆ 10ನ 2 ಭಾಗ ಮಾಡೋಣ. ಇದು 5, ಇದು 5 ಇರುತ್ತೆ. ಇವಾಗ 5 + 5 10 + 8 ಅಂದರೆ 18 ಅನ್ನೋದು ಇದರ ಸುತ್ತಳತೆ ಪೆರಿಮೀಟ್ರ್ ಆಗಿರುತ್ತೆ.
ಹಾಗಾದರೆ ಈ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ಏರಿಯಾ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಕಂಡುಹಿಡಿಬೇಕಂದ್ರೆ ಎ ಈಕ್ವಲ್ ಟು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ b/4 ಇಂಟು ಸ್ಕ್ವೇರ್ ರೂಟ್ ಆಫ್ 4a² ಮೈನಸ್ b² ಅಂತ ಬರಿತೀವಿ. ಇದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಏರಿಯಾ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಕರಿತೀವಿ. ಈ ಫಾರ್ಮುಲಾ ಗೊತ್ತಿದ್ದರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀರಿ. ಬಿ ಅಂದರೆ ಇಲ್ಲಿ 8 ಸೆಂಟಿಮೀಟರ್ ಇದೆ, 8 ಬರೀಬೇಕು, ಡಿವೈಡ್ ಬೈ 4 ಬರೆಯೋಣ. 4 ಇಂಟು ಎ ಅಂದರೆ 5 ಇದೆ, 5 ಸ್ಕ್ವೇರ್ ಬರಿತೀನಿ, ಮೈನಸ್ ಬಿ ಅಂದರೆ 8 ಇದೆ, 8 ಸ್ಕ್ವೇರ್ ಬರಿತೀನಿ. 4 ಒಂದಲೇ 4 2 8 ಕ್ಯಾನ್ಸಲ್, 2 ಬರುತ್ತೆ. ಸೊ ಇಲ್ಲಿ 5 ಸ್ಕ್ವೇರ್ ಅಂದರೆ 25 ಇಂಟು 4 ಅಂದರೆ 100, ಮೈನಸ್ 8 ಸ್ಕ್ವೇರ್ ಅಂದರೆ 64. 100ರಲ್ಲಿ 64 ಮೈನಸ್ ಮಾಡಿದ್ರೆ 36 ಬರುತ್ತೆ. 36ಕ್ಕೆ ವರ್ಗಮೂಲ 6 ಬರುತ್ತೆ. 6 ಇಂಟು 2 ಅಂದರೆ 12 ಬರುತ್ತಲ್ಲ. 12 ಚದರ ಸೆಂಟಿಮೀಟರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಅನ್ನೋದು ಆ ಒಂದು ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ. 12 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಪ್ಷನ್ ಏನಲ್ಲಿದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಈ ರೀತಿ ಈ ಪ್ರಶ್ನೆಗೆ ಆನ್ಸರ್ ಮಾಡ್ತೀವಿ. 28th ಕ್ವಶನ್ನು. ನೆಕ್ಸ್ಟ್ 29th ಕ್ವಶನ್ ಬರೋಣ. 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಿದ ಬೆಲೆಯು ರು 276 ಆದರೆ ಅದರ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದನು. ಸೊ 8% ರಿಯಾಯಿತಿ ಕೊಟ್ಟು ಒಂದು ವಸ್ತುವನ್ನು 276ಕ್ಕೆ ಮಾರಾಟ ಮಾಡಿದ್ದಾರೆ ಅಂದರೆ ಅದ್ರ ಕೊಂಡ ಬೆಲೆ ಎಷ್ಟು ಅಂತ ನೋಡಿರಿ. 8% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನು 92% ಅಮೌಂಟಿಗೆ ಸೇಲ್ ಮಾಡಿದ್ವಿ ಅಂತ. 8% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಒಂದು ವಸ್ತುವಿಗೆ ಅಂದರೆ ಇನ್ನು 92% ಅಮೌಂಟ್ ಪೇ ಮಾಡಿದ್ವಿ ಅಂತ. ಆ 92% ಅಮೌಂಟ್ ಅಂದರೆ 276 ರೂಪಾಯಿ ಆಗಿದೆ ಅಂತ. ಹಾಗಾದ್ರೆ ಅವ್ರು ಕೊಂಡ ಬೆಲೆ ಬೇಕಂದ್ರೆ 100% ಅಮೌಂಟ್ ಎಷ್ಟು ಅಂತ ಕಂಡುಹಿಡಿಬೇಕು. 92 1 92 3 900 ಅಲ್ಲ, 276 ಕ್ಯಾನ್ಸಲ್ ಆಗ್ತದೆ ನೋಡ್ರಿ. 92 ಇಂಟು 3 ಗುಣಿಸ್ರಿ 276 ಆಗುತ್ತೆ. 92 1 3 ಕ್ಯಾನ್ಸಲ್ ಮಾಡ್ಕೋಬೋದು. 100 ಇಂಟು 3 ಗುಣಾಕಾರ ಮಾಡಿರಿ 300 ಬರುತ್ತೆ, 300 ಬರುತ್ತಿಲ್ಲ. ಅವ್ರ ಕೊಂಡ ಬೆಲೆ 300 ರುಪೀಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬರೋಣ ನೋಡ್ರಿ. ಟೋಟಲಿ 2020ರಲ್ಲಿ ಕೇಳಿರೋ 30 ಮ್ಯಾಥ್ಸ್ ಪ್ರಶ್ನೆಗಳು ಪೇಪರ್ ಫಸ್ಟಲ್ಲಿ ಬಂದಿರೋ 30 ಪ್ರಶ್ನೆಗಳನ್ನ ಬಿಡಿಸೋದು ಹೇಳ್ಕೊಟ್ಟಿದ್ದಾನೆ. ಸೊ ನಾನು ಹೇಳ್ಕೊಟ್ಟಿರೋ ವಿಧಾನಗಳು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು 30 ಕ್ವಶನ್ಸ್ ನೋಡಿದಿರಲ್ಲ ಅಂತ ಕನ್ಫರ್ಮ್ ಆಗ್ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ತಾ ಬನ್ನಿ. ಎಷ್ಟು ಜನ ನೀವು ಎಲ್ಲ 30 ಕ್ವಶನ್ಸ್ ವಾಚ್ ಮಾಡಿದಿರಿ ಅಂತ ನಮಗೆ ಕ್ಲಾರಿಟಿ ಸಿಗುತ್ತೆ. ಕೊನೆವರೆಗೂ ವಾಚ್ ಮಾಡಿದವರು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡ್ತಾ ಬನ್ನಿ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ನೋಡಿರಿ. ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿಯ ಅಳತೆ ಮತ್ತು ಎ ಸಿಯ ಅಳತೆ ಸಮವಾಗಿದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಬಿ ಎ ಸಿ ಕೋನದ ಅಳತೆ 80 ಡಿಗ್ರಿ ಅಂತ ಹೇಳಿದ್ದಾನೆ. ಇಲ್ಲಿ ಬಿ ಎ ಸಿ ಎ ಕೋನದ ಅಳತೆ ಇದು 80 ಡಿಗ್ರಿ ಇದೆ. ಎ ಬಿ ಪ್ಯಾರಲಲ್ ಟು ಸಿ ಇ ನೋಡಿರಿ. ಎ ಬಿ ಮತ್ತು ಸಿ ಅನ್ನೋದು ಇವೆರಡು ಸಮಾಂತರವಾಗಿದ್ದಾವೆ ಅಂತ. ಎ ಬಿ ಮತ್ತು ಸಿ ಅನ್ನೋದು ಪ್ಯಾರಲಲ್ ಆಗಿದೆ, ಸಮಾಂತರ ಆಗಿದೆ ಅಂತ ಕೊಟ್ಟಿದ್ದಾನೆ. ಅಂದರೆ ಇವುಗಳನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಎಲ್ಲೂ ಕೂಡ ಅಂತರ ಕಡಿಮೆ ಆಗಲ್ಲ ಅಂತ. ಹಾಗಾದ್ರೆ ಆ್ಯಂಗಲ್ ಇ ಸಿ ಡಿ ಕೋನದ ಅಳತೆ ಇ ಸಿ ಡಿ ಈ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಕಂಡುಹಿಡಿಬೇಕು. ಇ ಸಿ ಡಿ ಕೋನದ ಅಳತೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ವೆರಿ ಸಿಂಪಲ್. ಏನು ಅಂದರೆ ಈ ಎ ಬಿ ಸಿ ತ್ರಿಭುಜದಲ್ಲಿ ಇವೆರಡೂ ಬಾಹುಗಳ ಅಳತೆ ಸಮವಾಗಿದೆ ಅಂದ್ರೆ ಇವೆರಡೂ ಬಾಹುಗಳ ಅಭಿಮುಖ ಕೋನಗಳು ಎ ಸಿಗೆ ಆಪೋಸಿಟ್ ಆ್ಯಂಗಲು ಬಿ, ಎ ಬಿಗೆ ಆಪೋಸಿಟ್ ಆ್ಯಂಗಲ್ ಸಿ, ಈ ಎರಡು ಕೋನಗಳ ಅಳತೆ ಸಮ ಇರ್ತವೆ. ಸಮನಾಗಿರುವ ಎರಡು ಬಾಹುಗಳ ಅಭಿಮುಖ ಕೋನಗಳು ಸಮ ಇರ್ತವೆ. ಎ ಸಿಗೆ ಆಪೋಸಿಟ್ ಆ್ಯಂಗಲ್ ಬಿ, ಎ ಬಿಗೆ ಆಪೋಸಿಟ್ ಆ್ಯಂಗಲ್ ಸಿ, ಇವೆರಡೂ ಕೋನಗಳ ಅಳತೆಯಲ್ಲಿ ಸಮ ಇರ್ತವೆ. ಅದರ 3 ಕೋನಗಳ ಮೊತ್ತ, ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಅದರಲ್ಲಿ ಆಲ್ರೆಡಿ ಒಂದು 80 ಡಿಗ್ರಿ ಇದೆ ಅಂದರೆ 2 ಕೋನಗಳು ಸೇಲ್, ಇವೆರಡು ಸೇಲ್ 100 ಡಿಗ್ರಿ ಇರಬೇಕು. 100 ಡಿಗ್ರಿ ಅಂದರೆ ಎರಡು ಸಮ ಇರ್ಬೇಕಾದ್ರೆ ಇದಕ್ಕೆ 50 ಡಿಗ್ರಿ, ಇದಕ್ಕೆ 50 ಡಿಗ್ರಿ ಬರೀತೀನಿ. 50 50 ಬರ್ಕೊಂಡೆ. ಸೊ ನೋಡ್ರಿ, ಈ ಸಿ ಇ ಮತ್ತು ಎ ಬಿ ಅನ್ನೋದು ಏನಾಗಿದ್ದಾವೆ ಅಂದರೆ ಸಮಾಂತರ ರೇಖೆಗಳಾಗಿದ್ದಾವೆ. ಅಂದರೆ ಎ ಬಿಯ ಅಳತೆ 50 ಡಿಗ್ರಿ ಇದೆ ಅಂದರೆ ಇವೆರಡು ಪ್ಯಾರಲಲ್ ಲೈನ್ ಸಮಾಂತರ ರೇಖೆಗಳಾಗಿರೋದ್ರಿಂದ ಇದಕ್ಕೆ ಅನುರೂಪ ಕೋನ ಇದಾಗಿರುತ್ತೆ. ಇದು 50 ಡಿಗ್ರಿ ಇದೆ ಅಂದರೆ ಈ ಭಾಗದಲ್ಲಿ 100% 50 ಡಿಗ್ರಿ ಇರಲೇಬೇಕು. ಯಾಕಂದರೆ ಇವೆರಡು ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾನೆ. ಎ ಬಿ ಪ್ಯಾರಲಲ್ ಟು ಸಿ ಆಗಿರೋದ್ರಿಂದ ಇದು ಆ್ಯಂಗಲ್ ಎ ಬಿ ಸಿ ಅನ್ನೋದು ಆ್ಯಂಗಲ್ ಸಿ ಸಿ ಅನ್ನೋವು ನಾವು ಅನುರೂಪ ಕೋನಗಳು, ಇದನ್ನು ಅನುರೂಪ ಕೋನಗಳು ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರೆಯೋದ್ರಿಂದ ಇದು 50 ಡಿಗ್ರಿ ಇದ್ದರೆ ಇದು ಕೂಡ 100% 50 ಡಿಗ್ರಿನೇ ಇರಬೇಕು. ಇ ಸಿ ಡಿ ಕೋನದ ಅಳತೆ 50 ಡಿಗ್ರಿ ಆಗುತ್ತೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್.
ಕ್ಲಿಯರ್ ನೋಡ್ರಿ. 2020 ಟಿ ಪೇಪರ್ ಫಸ್ಟಲ್ಲಿ ಕೊಟ್ಟರೆ ಎಲ್ಲ 30 ಪ್ರಶ್ನೆಗಳನ್ನು ಬಿಡಿಸೋ ವಿಧಾನ ಹೇಳ್ಕೊಟ್ಟಿದ್ದೀನಿ. ನಾನು ವಿಧಾನಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಈ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಆದಷ್ಟು ಎಕ್ಸಾಮ್ ಬರೋದ್ರೊಳಗಡೆ. ಹಾಗೆ ನಮ್ಮ ಶ್ರಮಕ್ಕೆ ನೀವೇನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಡೆವಲಪ್ಮೆಂಟ್ಗೆ ನೀವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಸಹಾಯ ಮಾಡೋ ಮನೋಭಾವ ಹೊಂದಿದ್ದಲ್ಲಿ ದಯವಿಟ್ಟು ಈ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮಗೆ ಎಷ್ಟು ಸಾಧ್ಯನೇ ಅಷ್ಟನ್ನು ಡೊನೇಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಕ್ವಶನ್ ಪೇಪರ್ ತಗೊಂಡು ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.